ನಮಸ್ಕಾರ, ನಾನು ಸುನೀತಾ ಶ್ರೀನಿವಾಸ್. ನಮ್ಮ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ಅತಿಥಿ ಸರಿಗಮಪ ಖ್ಯಾತಿಯ ಗಾಯಕಿ. ಯಾರಪ್ಪ ಇವರು ಅಂತೀರಾ? ಇತ್ತೀಚಿನ ಪಾಪ್ಯುಲರ್ ಸಾಂಗ್ ಪ್ರೀತಿಸುವೆ ಪ್ರೀತಿಸುವೆ, ಯಾರ್ಯಾರ ಬಾಯಲ್ಲಿ ನೋಡಿದ್ರು ಅದೇ ಸಾಂಗ್, ಯಾರ ಮನೇಲಿ ನೋಡಿದ್ರು ಅದೇ ಸಾಂಗ್, ಯಾರ ಕಾರಲ್ಲಿ ನೋಡಿದ್ರು ಅದೇ ಸಾಂಗ್. ಇಷ್ಟು ಹೇಳ್ತಿದ್ದಂಗೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ. ಅವ್ರು ಯಾರು ಅಲ್ಲ, ನಿಮ್ಮ ಪ್ರೀತಿಯ ವೆರಿ ಬ್ಯೂಟಿಫುಲ್ ಪೃಥ್ವಿ ಭಟ್. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಪೃಥ್ವಿ ಭಟ್ ಅವರೇ. ಹಾಯ್ ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀ ಹೇಗಿದೆಯಾ? ಚೆನ್ನಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಪೃಥ್ವಿ ಅವರೇ, ನಿಮ್ಮ ಚೈಲ್ಡ್ಹುಡ್ ಡೇಸಿಂದ ಮಾತಾಡೋಣ. ಸೊ ಈ ಒಂದು ಸಂಗೀತ ಯಾವಾಗಿಂದ ಶುರು ಮಾಡಿದ್ರಿ? ಮ್ಯೂಸಿಕ್ ಅಂತ ನಾನು 4 ವರ್ಷ ಇರಬೇಕಾದ್ರೆ ನಮ್ಮಮ್ಮ ಸುಮ್ಮನೆ ಮನೇಲಿ ಹಾಡುಗಳನ್ನು ಹೇಳ್ಕೊಟ್ಟು ಕಲಿಸ್ಕೊಡ್ತಾ ಇದ್ರು. ಬಟ್ ಫಾರ್ಮಲ್ ಲರ್ನಿಂಗ್ ಅಂತ ಮಾಡಿದ್ದು ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ. ಬಟ್ ಚಿಕ್ಕವಳಿರ್ಬೇಕಾದ್ರೆ LKGಲಿ ನಮ್ಮಮ್ಮ ಚಿಕ್ಕ ಚಿಕ್ಕ ದೇವರ ಸಾಂಗ್ಸ್ ಎಲ್ಲ ಹೇಳ್ಕೊಟ್ಟು ನನಗೆ ಪ್ರೈಸ್ ಎಲ್ಲ ಬಂದಿದೆ ಸುಮಾರು. ನನಗೆ ಇವಾಗಲೂ ಆ ಫೋಟೋ ಇದೆ. ಅಂದರೆ ನಾನು ಫುಲ್ LKGಲಿ ಒಂದು ಇಷ್ಟು ಚಿಕ್ಕವಳು ಹೋಗ್ಬಿಟ್ಟು ಇದು ಪ್ರೈಸ್ ತಗೊಳ್ಳೋದು, ಅದನ್ನ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸರಿಯಾಗಿ ಮ್ಯಾಮ್ ಹತ್ರ ಸೇರಿಕೊಂಡು ಕರ್ನಾಟಿಕ್ ಕ್ಲಾಸಿಕಲಿಂದ ಸ್ಟಾರ್ಟ್ ಮಾಡಿದ್ದು. ಮನೆಯಲ್ಲಿ ಯಾರು ಸಿಂಗರ್ಸ್ ಇದ್ರಾ? ಇಲ್ಲ, ಯಾರು ಸಿಂಗರ್ಸ್ ಇಲ್ಲ. ಬಟ್ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ, ಎಲ್ರಿಗೂ ಮ್ಯೂಸಿಕ್ ಅಂದರೆ ಇಷ್ಟ. ಸಿಂಗರ್ ಅಂತ ಯಾರಿಲ್ಲ. ಅಂದರೆ ಗಾಡ್ ಗಿಫ್ಟ್ ಆಗಿ ನಿಮಗೆ ಬಂದಿರೋದು ಸಿಂಗಿಂಗ್. ಗಾಡ್ಸ್ ಗ್ರೇಸ್. ಓಕೆ. ಸೊ ಅಲ್ಲಿಂದ ನೀವು ಸರಿಗಮಪ್ಪಾಗಿ ಹೇಗೆ ಬಂದ್ರಿ? ಸರಿಗಮಪ್ಪ ಅಂದರೆ ನಾನು ಒಂದ್ಸಲ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ಟ್ರೈ ಮಾಡಿದ್ದೆ. ಆಮೇಲೆ ಪುನಃ ಥರ್ಡ್ ಸ್ಟ್ಯಾಂಡರ್ಡ್ ಟ್ರೈ ಮಾಡಿದ್ದೆ. ಆಮೇಲೆ ನಾನು 2016 ಟ್ರೈ ಮಾಡಿದ್ದೆ. ಅದು ಸೀಸನ್ 13ಗೆ. ಆವಾಗ ನನಗೆ ಏಜ್ ಆಗಿಲ್ಲ ಅಂತ ಕಳ್ಸಿದ್ರು. ಅಂದ್ರೆ ಮೆಗಾ ಆಡಿಷನ್ ಅಲ್ಲ, 2-3 ಸಲ ಚಿಕ್ಕವಳಿರ್ಬೇಕಾದ್ರೆ ಚೆನ್ನಾಗಿ ಹಾಡಿಲ್ಲ ಅಂತಾನೆ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಸೀಸನ್ 13 ಏಜ್ ಆಗಿಲ್ಲ ಅಂತ ಅವ್ರು ಅಂದ್ರೆ ನೆಕ್ಸ್ಟ್ ಸೀಸನ್ಗೆ ಹೌದೌದು, ಇವಾಗ 16 ಅಂತ ಮಾಡಿದ್ದಾರೆ. ಬಟ್ ಅವಾಗ ಸೀಸನ್ 13ಗೆ 16 to 60 ಅಂತೇನೋ ಏಜ್ ಗ್ರೂಪ್ ಇತ್ತು. ಸೊ ಅವಾಗ ಆ ಸೀಸನ್ಗೆ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ಸೀಸನ್ಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳ್ದಂಗೆ ಜಿ ಅವರೇ ಸೀಸನ್ 15ಗೆ ಅವರೇ ಕಾಲ್ ಮಾಡಿದ್ರು, ಆಡಿಷನ್ ಇದೆ ಬನ್ನಿ ಅಂತ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ನಿಮ್ಮ ಗುರುಗಳು ಯಾರು ಅಂತ ಕೇಳ್ಬೋದಾ? ನಾನು ಕರ್ನಾಟಿಕ್ ಕ್ಲಾಸಿಕಲಲ್ಲಿ ಅಂದರೆ ಸೀನಿಯರ್ ಮಾಡಿದ್ದೀನಿ. ಅದು ವಿದುಷಿ ಜಯಲಕ್ಷ್ಮಿ ಭಟ್ ಅಂತ. ಮತ್ತೆ ನಾನು ಲೈಟ್ ಮ್ಯೂಸಿಕ್ಕು ಕಲಿತಾ ಇದ್ದೆ 6th ಸ್ಟ್ಯಾಂಡರ್ಡಿಂದ, ಅದನ್ನು ಸ್ಟಾರ್ಟ್ ಮಾಡಿದ್ದೆ. ಶ್ರೀ ನರಹರಿ ದೀಕ್ಷಿತ್ ಸರ್ ಅಂತ. ಆಮೇಲೆ ಒಂದು 2 ವರ್ಷದಿಂದ ನಾನು ಹಿಂದೂಸ್ತಾನಿ ಕಲಿತಾ ಇದ್ದೀನಿ. ಅದು ವಿದುಷಿ ಅನಘಾ ಭಟ್ ಅಂತ. ಓಕೆ. ಸರಿಗಮಪ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ರಾಜೇಶ್ ಕೃಷ್ಣ ಸರ್ ಅಂದ್ರೆ ಎಲ್ಲರಿಗೂ ಫೇವ್ರೇಟ್ ಆಯ್ತಾ? ಅಲ್ಲಿ ಫೇವ್ರೇಟ್ ಅಂತ ಖಂಡಿತ ನನಗೂ ಫೇವ್ರೇಟ್. ಸೊ ಅಲ್ಲಿ ಸರಿಗಮಪ ಅಂದ್ರೆ ಒಂದು ಡ್ರೀಮ್ ಸ್ಟೇಜ್ ನನಗೆ. ನಾನು ಸೆಕೆಂಡ್ ಸ್ಟ್ಯಾಂಡಿಂದನೂ ಟ್ರೈ ಮಾಡ್ತಿದ್ದೀನಿ. ಅದು ಒಂಥರ ಇದಾಗಿತ್ತು. ಅದು ಅನುಶ್ರೀ ಅಕ್ಕ ಪ್ರತಿ ಲೈನ್ಗೂ ಸೆಕೆಂಡ್ ಸ್ಟ್ಯಾಂಡಿಂದ ಬರ್ತಿರೋ ಪುಟ್ಟ ಹುಡುಗಿ ಅಂತಾನೆ ಪ್ರತಿ ಸಲನೂ ಕರೀತಾರೆ, ಬೇಕ್ರಿ ಅಂತ ಕರೀತಾರೆ. ಯಾಕೆ? ಅದು ನಾನು ಜಾಸ್ತಿ ಬೇಕ್ರಿ ಫುಡ್ ತಿಂತಾ ಇದ್ದೆ ಅಂತ. ಬಟ್ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅದೇ ಸರಿಗಮಪ ಅಂತ ಬಂದರೆ ರಾಜೇಶ್ ಕೃಷ್ಣನ್ ಸರ್, VP ಸರ್, ಹಂಸಲೇಖ ಸರ್, AJ ಸರ್, ಇವರು 4 ಜನನು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂಥರ ಟಾಪ್ ಮೋಸ್ಟ್ ಅಂತ ಹೇಳ್ಬೋದು. ಒನ್ ಆಫ್ ಲೆಜೆಂಡ್ಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಸಿಂಗರ್ಸ್ ಅಂತ ಬಂದರೆ ರಾಜೇಶ್ ಕೃಷ್ಣನ್ ಸರ್ ಆ್ಯಂಡ್ VP ಸರ್, ಇವರಿಬ್ಬರು ಎಲ್ಲರ ಫೇವ್ರೆಟ್. ಅಂದರೆ ಎಲ್ಲರಿಗೂ ಸಖತ್ ಇಷ್ಟ. ಆಮೇಲೆ ಹಂಸಲೇಖ ಸರ್ ಅವ್ರು ಇನ್ನೊಂದು ಲೆಜೆಂಡ್. ಅವರು ಅಂದರೆ ಒಂಥರ ಏನನ್ನೋದು ಹಿರಿಯವರು. ಆಮೇಲೆ ಎಷ್ಟು ವರ್ಷದಿಂದ ಅವರು ಇದ್ದಾರೆ. ಆಮೇಲೆ ಏನೋ ಗೊತ್ತಿಲ್ಲ, ಅದು ಒಂಥರ ಏನನ್ನೋದು ಬ್ಲೆಸ್ಡ್. ಸರಿಗಮಪ್ಪದಲ್ಲಿ ನಾನು ಸೆಲೆಕ್ಟ್ ಆಗಿದ್ದು. ನಾನು ಜಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಿಮಗೆ ಅಂತ ದೊಡ್ಡ ಲೆಜೆಂಡ್ ಮುಂದೆ ಹಾಡುವಂತ ಅವಕಾಶ, ಮತ್ತೆ ಅವ್ರು ನಿಮಗೆ ತಿದ್ದೋಂತ ಅವಕಾಶ ಅಲ್ವಾ? ಎಕ್ಸಾಕ್ಟ್ಲಿ, ಹೌದು.
ಹೇಗಿರೋದು ಎಕ್ಸ್ಪೀರಿಯನ್ಸ್? ಅಂದ್ರೆ ಅದೇ ಪ್ರತಿಯೊಂದು ಹಾಡಾದ್ಮೇಲೂ ಕಮೆಂಟ್ಸ್ ಅಂತ ಕೊಡ್ತಾರಲ್ವಾ, ಒಬ್ಬೊಬ್ರು ಒಂದೊಂದು ಇದು ಹೇಳ್ತಾ ಇದ್ರು. ಅದರಲ್ಲೂ ರಾಜೇಶ್ ಕೃಷ್ಣನ್ ಸರ್ ಏನನ್ನೋದು ಸ್ವೀಟ್ ಆಗಿ, ಅಂದ್ರೆ ಅದು ಬೇಜಾರು ಆಗ್ಬಾರ್ದು, ಹೇಳ್ದಂಗೂ ಇರ್ಬೇಕು, ಕರೆಕ್ಷನ್ಸ್ ಹೇಳ್ದಂಗೆ ಇರ್ಬೇಕು. ಹೌದು, ಅದು ನಮ್ಗೆ ಎಲ್ಲ ಜಡ್ಜಸ್ ಮತ್ತೆ ಎಸ್ಪೆಷಲಿ ರಾಜೇಶ್ ಕೃಷ್ಣನ್ ಸರ್ ಸ್ವಲ್ಪ ಕಮೆಂಟ್ಸ್ ಜಾಸ್ತಿ ಕೊಡ್ತಾರೆ, ಅಂದ್ರೆ ತಿದ್ಕೊಳಕ್ಕೆ ಜಾಸ್ತಿ ಕಮೆಂಟ್ಸ್ ಕೊಡ್ತಾ ಇದ್ರು. ಅಂದ್ರೆ ಒಂದ್ ಸಿಂಗರ್ಸ್ಗೆ ಆತರ ಹೊಗಳಿಕೆನೂ ಇರ್ಬೇಕು, ತಿದ್ಕೊಳ್ಳೋ ತರನೂ ಇರ್ಬೇಕು. ಒಂದ್ ಎಪಿಸೋಡ್ ಅಲ್ಲಿ ನಂಗೆ ನೆನಪಿದೆ, ನಾನು ಹಾಡಿದ್ದೆ, ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿತ್ತು. ಬಟ್ ರಾಜೇಶ್ ಕೃಷ್ಣನ್ ಸರ್ ಗೋಲ್ಡನ್ ಬಜಾರು ಹತ್ರವರೆಗೂ ಹೋಗಿದೆ, ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಅಂದ್ರು. ಸೊ ಆ ತರ ಇದ್ದಾಗ ನೆಕ್ಸ್ಟ್ ಎಪಿಸೋಡ್ಗೆ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಆಮೇಲೆ VP ಸರ್ ಅಷ್ಟೇ, ಅವ್ರು ಕೊಡೋ ಕಮೆಂಟ್ಸ್ ಇನ್ನೂ ಅಂದ್ರೆ ಬೂಸ್ಟಿಂಗ್ ತರ ಇರುತ್ತೆ. ಅವ್ರಿಗೆ ಎನರ್ಜಿ ಬೂಸ್ಟರ್ ಅಂತಾನೆ ಕರೀತಾರೆ. ಪೃಥ್ವಿ ಹಂಗೆ ಹಿಂಗೆ ಅಂದ್ರೆ ಅವ್ರು ಹೇಳೋ ರೀತಿನೇ ಒಬ್ಬೊಬ್ಬ ಸ್ಟೈಲ್ ಒಂದೊಂಥರ. ಅವ್ರ ಹೇಳೋ ಕಮೆಂಟ್ಸ್ ಅಷ್ಟೇ ನಮ್ಗೆ ಒಂಥರ ಬೂಸ್ಟಿಂಗ್ ತರ ಇರುತ್ತೆ. ಸರ್ದ್ ಹೆಂಗೆ ನಮ್ಗೆ ತಿದ್ಕೊಳ್ಳೋ ತರ ಇರುತ್ತೆ, ಅವ್ರದ್ದು ಒಂಥರ ಮೋಟಿವೇಶನ್ ತರ ಇರುತ್ತೆ. ಆ ತರ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ಅರ್ಜುನ್ ಜನ್ಯ ಸರ್ ಕೂಡ ಅಷ್ಟೇ ನೀಟಾಗಿ ಹೇಳೋರು. ಹಂಸಲೇಖ ಸರ್ ಅವ್ರದ್ದೊಂದು ಗೋಲ್ಡನ್ ಬಜಾರ್ ಸಿಕ್ಕಿದ್ರೆ ನಮ್ಗೇನೋ ಫುಲ್ ಅಷ್ಟು ಖುಷಿ ಆಗೋದು. ಆ ಗೋಲ್ಡನ್ ಬಜಾರ್ ಅಂದ್ರೆ ನಾನು ಏನು ಹೇಳಿದ್ರು ನಂಗೆ ಖುಷಿ ಆಗ್ತಿರಲಿಲ್ಲ. ಒಂದು ಗೋಲ್ಡನ್ ಬಜಾರ್ ಕೊಟ್ಟು ಕೂಡಲೇ ನನಗೆ ಆಯ್ತು ಅಷ್ಟೇ. ಅಷ್ಟೇ. ಓಕೆ, ಒಂದು ಹಾಡಿಂದ ಸ್ಟಾರ್ಟ್ ಮಾಡ್ಬೋದಾ? ಖಂಡಿತ. ಅಲ್ಲಿ ಯಾವ ಫಸ್ಟ್ ಹಾಡು ಹಾಡಿದ್ರಿ? ನಾನು ಅಲ್ಲಿ ನದೀಮ್ ದೀಮ್ ತನ ಹಾಡಿದ್ದೆ. ಅದನ್ನೇ ಸ್ಟಾರ್ಟ್ ಮಾಡಿ, ರಾಜೇಶ್ ಸರ್ ಮೂವಿಯಿಂದಾನೇ ಸ್ಟಾರ್ಟ್ ಮಾಡಿ. ಅದು ಅಲ್ಲಿ ಫುಲ್ ಕಂಟೆಂಟ್ ಆಗಿತ್ತು. ನಾನು ಹಾಡಿದ್ಮೇಲೆ ನಂದಾಯ್ತು, ಕಮೆಂಟ್ಸ್ ಎಲ್ಲ ಆಯ್ತು. ಫಸ್ಟ್ ಇದು ಬಜರ್ VP ಸರ್ ಒತ್ತಿದ್ದು, ಸೆಕೆಂಡು ಹಂಸಲೇಖ ಸರ್ ಕೊಟ್ಟಿದ್ದು. ಅಂದ್ರೆ ಹಾಡ್ ಆಗ್ತಿರ್ಬೇಕಾರೇನೆ ಫಸ್ಟ್ VP ಸರ್ ಮತ್ತೆ ಹಂಸಲೇಖ ಸರ್ ಕೊಟ್ರು. ಬಟ್ ಇನ್ನು ನಾನು ಸೆಲೆಕ್ಟೆಡ್ ಅಂತ ಬಂದಿರಲಿಲ್ಲ. ಆಮೇಲೆ ಕಮೆಂಟ್ಸಲ್ಲಿ ರಾಜೇಶ್ ಕೃಷ್ಣನ್ ಸರ್ ಇನ್ನೊಂದ್ಸಲ ಒಂದು ಲೈನ್ನ ಹಾಡ್ತೀರಾ ಅಂತ ಕೇಳಿದ್ರು. ಅದು ಹಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಕೊಟ್ಬಿಟ್ರು ಗೋಲ್ಡನ್ ಬಜಾರ್. ಆಮೇಲೆ ಪುನಃ AJ ಸರ್ ಕೊಟ್ಬಿಟ್ರು. ಅಲ್ಲಿ ಫುಲ್ ಕುಣಿದಾಡ್ಬಿಟ್ಟೆ. ಆಮೇಲೆ ಅನುಶ್ರೀ ಹೌದೌದು ಸೆಲೆಕ್ಟ್ ಆದೆ ಅವಾಗ. ಆಮೇಲೆ ಅನುಶ್ರೀ ಅಕ್ಕ ಒಂದು ಕಂಟೆಂಟ್ ತಗೊಂಡ್ರು, ಅದೇ ರಾಜೇಶ್ ಕೃಷ್ಣನ್ ಸರ್ ಆ ಸಾಂಗಲ್ಲಿ ಗೆಜ್ಜೆ ಕೊಡ್ತಾರೆ, ಅದರಲ್ಲಿ ಅದೇ ಆ ಆ್ಯಕ್ಟ್ನ ಪುನಃ ರೀಕ್ರಿಯೇಟ್ ಮಾಡಿದ್ರು ಅವತ್ತು. ಸೊ ನಂದು ಆಡಿಷನ್ ಇಂದನೇ ಒಂಥರ ಮೆಮೊರೇಬಲ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಆ ಸಾಂಗಿಂದ ನಾನು ಸೆಲೆಕ್ಟ್ ಆಗಿದ್ದು. ಒಂದೆರಡು ಲೈನ್ ಖಂಡಿತ. ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ನಧೀಂ ಧೀಂ ತನ. ಇದರಲ್ಲಿ ರಾಜೇಶ್ ಕೃಷ್ಣ ಸರ್ ಆಕ್ಟ್ ಮಾಡಿದ್ರು. ಹೌದೌದು, ಗಾಳಿಪಟ ಮೂವಿ. ಆ ಮೂವಿನೇ ಸಖತ್. ಖಂಡಿತ ಅದು ನನ್ನ ಫೇವರೇಟ್ ಮೂವಿ. ಅದು ವಿ ಹರಿಕೃಷ್ಣ ಸರ್ ಮ್ಯೂಸಿಕ್, ಯೋಗರಾಜ್ ಭಟ್ ಸರ್ ಡೈರೆಕ್ಷನ್. ಖಂಡಿತ. ನಂಗೆ ಗಣೇಶ್ ಸರ್ ಅಂದ್ರೆ ಸಖತ್ ಇಷ್ಟ. ಹೀರೋಸ್ ಅಲ್ಲಿ ಗಣೇಶ್ ಸರ್, ಸುದೀಪ್ ಸರ್ ಎಲ್ಲ ಸಖತ್ ಇಷ್ಟ. ನನಗೂ ಸುದೀಪ್ ಫೇವರೇಟ್. ಅಪ್ಪು ಸರ್ ಅವರು ಸಖತ್ ಇಷ್ಟ. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಇದು ಇಷ್ಟ ಆಗುತ್ತೆ ನಂಗೆ. ಗಣೇಶ್ ಅವ್ರದ್ದು, ಗಣೇಶ್ ಸರ್ದು ಆ ಒಂದು ಏನನ್ನೋದು ಲವರ್ ಬಾಯ್ ಅಂತ, ಮುಂಗಾರು ಮಳೆ. ಸೊ ಆ ಮೂವಿ ಸಖತ್ ಇಷ್ಟ ನನಗೆ. ಓಕೆ, ಸೊ ಅಲ್ಲಿಂದ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಹೌದು. ಎಷ್ಟು ತಿಂಗಳು ಅಂದ್ರೆ ನೀವು ಅವಾಗ ಏನು ಓದ್ತಾ ಇದ್ರಾ? ಹೌದೌದು, ಫಸ್ಟ್ ಇಯರ್ BCom ಅಲ್ಲಿ ಇದ್ದೆ ಅವಾಗ 2018 ಅಲ್ಲಿ. ಅಂದ್ರೆ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ? ಕಂಪ್ಲೀಟ್ ಕಾಲೇಜ್ ಬಿಟ್ಟಿದ್ದೆ, ಅಂದ್ರೆ ಹೋಗ್ತಿರ್ಲಿಲ್ಲ ಕಾಲೇಜ್ಗೆ. ಬಟ್ ಅವಾಗ ಕಾಲೇಜ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಇಂಟರ್ನಲ್ ಮಾರ್ಕ್ಸು ಫುಲ್ ಕೊಟ್ಟಿದ್ರು, ಅಟೆಂಡೆನ್ಸು ಫುಲ್ಲು. ಜಸ್ಟ್ ನೀನು ಎಕ್ಸಾಮ್ ಬಂದು ಬರಿಯಮ್ಮ ಅಂದಿದ್ರು ಡೈರೆಕ್ಟರ್ ಸರ್. ಅಷ್ಟೇ ಬರದೆ ಪಾಸ್, ಎಲ್ಲ ಪಾಸ್. ಹಾಗೆ ನಮ್ಮ ಮನೇಲೂ ಸಪೋರ್ಟ್ ಮಾಡಿದ್ರು. ನಮ್ಮ ಮನೇಲೂ ನೀನು ಓದಲೇಬೇಕು ಅಂತೆಲ್ಲ ಏನು ಹೇಳಿಲ್ಲ. ನಾನು ಜಸ್ಟ್ ಪಾಸ್ ಆಗಿದ್ದು ಫಸ್ಟ್ ಇಯರ್ BCom ಅಲ್ಲಿ, ಜಸ್ಟ್ ಪಾಸ್ ಅವಾಗ. ಆಮೇಲೆ ಕೊರೋನಾ ಆಯ್ತು, ಅದನ್ನು ಅಷ್ಟೇ. ನನ್ನ ಡಿಗ್ರಿನೇ ನಂದು ಫುಲ್ ಕೊರೋನಾ. ಅಂದ್ರೆ ಯಾವಾಗ ನಿಮ್ಮ ಇವಾಗ ಇದು ಶೋ, ಇದು ಸ್ಟೇಜ್ ಶೋಸ್ ಎಲ್ಲ ಕೊಡ್ತಿರ್ತೀರಲ್ವಾ? ಸೊ ಯಾವಾಗ ಸ್ಟಾರ್ಟ್ ಆಯ್ತದಲ್ಲ?
ನಾನು ಸ್ಟೇಜ್ ಶೋಸ್ ಅಂತ ಮೊದಲು ನಾನು ಸರಿಗಮಪ್ಪ ಮೊದಲು ನಾನು ಸ್ಟೇಜ್ ಶೋಸ್ ಕೊಟ್ಟಿದ್ದೀನಿ, ಬಟ್ ಅದು ಲೈಟ್ ಮ್ಯೂಸಿಕ್ ಡಿವೋಷನಲ್ ಆ ಥರ ಕೊಟ್ಟಿದ್ದೀನಿ. ಫಿಲ್ಮ್ ಅಂತ ನಾನು ಕಲ್ತಿದ್ದೆ ಸರಿಗಮಪ್ಪ ಬಂದ್ಮೇಲೆ. ಅದಕ್ಕಿಂತ ಮುಂಚೆ ಇರ್ಲಿಲ್ವಾ? ಅಂದ್ರೆ ನಾನು ಚಿಕ್ಕವಳಿದ್ದಾಗ ರಿಜೆಕ್ಟ್ ಆಗಿದೆ ಇದಕ್ಕೆ. ಏನೋ ಹಾಡೋದು ಹಾಡ್ತೀನಿ, ಬಟ್ ಸರಿಗಮಪ್ಪ ಅಂತ ಬಂದಾಗ ಅಲ್ಲಿಗೊಂದು ಮೂವಿ ಸಾಂಗ್ಸ್ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅಲ್ಲಿ. ಅವಾಗ ನಂಗೆ ಮೂವಿ ಸಾಂಗ್ಸೇ ಬರ್ತಿರ್ಲಿಲ್ಲ, ಒಂದ್ 2-3 ಎಲ್ಲೋ ಕೇಳಿದ್ದು, ಸ್ಕೂಲ್ಗೆ ಹೋಗ್ಬೇಕಾರೆ ವ್ಯಾನಲ್ಲಿ FM ಅಲ್ಲಿ ಕೇಳಿದ್ದು, ಆ ಥರ ನಾನು 2 ಲೈನ್ ಬರ್ತಿತ್ತು ಅಷ್ಟೇ. ನಂಗೆ ಸಿನಿಮಾ ಸಾಂಗು ಹಿಂಗೆ ಅಂತ ಆಗಿದ್ದು ಗೊತ್ತಾಗಿದೆ ಸರಿಗಮಪ ಬಂದ್ಮೇಲೆ. ಓಕೆ, ಯಾವುದು ನೀವು ಫಸ್ಟ್ ಮೂವಿ ಆಗಾರೆ ಇದೇನಾ? ಇಲ್ಲ, ಸುಮಾರು ಹಾಡಿದ್ದೀನಿ, ಬಟ್ ಹಿಟ್ ಅಂತ ಆಗಿದ್ದು ಈ ಸಾಂಗ್ ಪ್ರೀತಿ. ಯಾವುದು ಫಸ್ಟ್ ಮೂವಿ? ಫಸ್ಟ್ ನಾನು ರೈಡರ್ ಅಂತ ಅರ್ಜುನ್ ಜನ್ಯ ಸರ್ಗೆ ನಾನು ಎವರ್ ಗ್ರೇಟ್ಫುಲ್. ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಹೌದು, ಅಂದ್ರೆ ನನಗೆ ಫಸ್ಟ್ ಕಿರುತೆರೆ ಅಂದ್ರೆ ಸೀರಿಯಲ್ಗೆ ಫಸ್ಟ್ ಹಾಡ್ಸಿದ್ದು ಹಂಸಲೇಖ ಸರ್. ಅಂಥ ಲೆಜೆಂಡ್ ಜೊತೆ ನಾನು ಒಂದೇನೋ ವರ್ಕ್ ಅಂತನಲ್ಲ, ಅವ್ರಿಗೆ ನಾನು ಹಾಡಿದ್ದೀನಿ, ಅವ್ರ ಜೊತೆ ಇದ್ದೆ ಅನ್ನೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಬಿಕಾಸ್ ಅವರೇ ನನ್ನನ್ನು ಕರೆದಿದ್ದು ಫಸ್ಟ್, ಹಂಸಲೇಖ ಸರೇ ಸ್ಟುಡಿಯೋಗೆ ಬಾ ಅಂದರೆ ಕಲಿ ಅಂತ. ಅಲ್ಲಿ ಹೋದೆ, ಸರ್ ಅಂಡರ್ ಅಂದರೆ ಕೆಲಸ ಅಂತ ಅಲ್ಲ, ನಾನು ಅವ್ರು ಏನು ಹೇಳ್ತಿದ್ದೋ ಅದನ್ನ ಕಂಪೋಸ್ ಮಾಡ್ಬೇಕಾದ್ರೆ ಬರೆಯೋದು ಅದೆಲ್ಲ ಮಾಡ್ತಿದ್ದೆ. ಇವಾಗಲೂ ನಾನು ಹೋಗ್ತೀನಿ ಸರ್ ಸ್ಟುಡಿಯೋಗೆ, ಹಂಸಲೇಖ ಸರ್ ಸ್ಟುಡಿಯೋಗೆ. ಸೊ ಅಂಥ ದೊಡ್ಡ ಲೆಜೆಂಡ್ ಅಂದರೆ ಕನ್ನಡ ಇಂಡಸ್ಟ್ರಿ ಅಂದರೆ ಹಂಸಲೇಖ ಸರ್ ಅಂದರೆ ಅಷ್ಟಿದು. ಸೊ ಅವ್ರ ಹತ್ರ ನಾನು ಹೋಗಿದ್ದೆ, ಅದು ಅಷ್ಟು ನನಗೆ ಪುಣ್ಯ ಅಂತ ಹೇಳ್ಬೋದು. ಅವರು ನನಗೆ ಫಸ್ಟ್ ಅಂದ್ರೆ ಯಾವ ಸೀರಿಯಲ್ಗೆ? ಕನ್ಯಾಕುಮಾರಿ ಅಂತ ಕಲರ್ಸ್ ಅಲ್ಲಿ ಬರ್ತಿತ್ತು, ಇವಾಗ ಬರ್ತಿಲ್ಲ. ಟೈಟಲ್ ಸಾಂಗ್? ಹೌದು, ಟೈಟಲ್ ಟ್ರ್ಯಾಕ್. ಅದು ಸ್ವಲ್ಪ ಫೇಮಸ್ ಆಗಿತ್ತು. ಯಾವ್ದು ಕೇಳ್ಬೋದಾ? ಒಂದು ಹಿಡಿ ಪ್ರೀತಿಗೆ ಮೈಲುಗಳ ದಾರಿ, ಶಕ್ತಿ ಛಾಯೆ ಪ್ರೇಮ ಮಾಯೆ ತಾನನ ಕನ್ಯಾಕುಮಾರಿ ಕನ್ಯಾಕುಮಾರಿ ಅಂತ ಒಂದು. ನೀವು ಹಾಡ್ತಿದ್ರೆ ಕೇಳ್ತಾ ಇರೋಣ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್. ಆ ಸಾಂಗ್ ನಂಗೆ ಫಸ್ಟ್ ಹಂಸಲೇಖ ಸರ್ ಹಾಡಿಸಿದ್ದು. ಅದಾಗಿ ಫಸ್ಟ್ ಫಿಲ್ಮ್ಗೆ ಅಂತ ಹಾಡಿಸಿದ್ದು AJ ಸರ್, ಅರ್ಜುನ್ ಜನ್ಯ ಸರ್. ಅವ್ರಿಗೂ ನಾನು ಎವರ್ ಗ್ರೇಟ್ಫುಲ್. ಅದು ಸ್ಟುಡಿಯೋ ಟೆಕ್ನಿಕ್ಸ್ ಎಲ್ಲ ನಂಗೆ ಹಂಸಲೇಖ ಸರೇ ಹೇಳ್ಕೊಟ್ಟಿದ್ದು, ಅಲ್ಲೇ ನಾನು ಕಲ್ತಿದ್ದು. ಅದಾದಮೇಲೆ ಅರ್ಜುನ್ ಜನ್ಯ ಸರ್ ಸ್ಟುಡಿಯೋದಲ್ಲಿ ಕಲ್ತಿದ್ದೀನಿ. AJ ಸರ್ ಹೇಳ್ಕೊಟ್ಟಿದ್ದಾರೆ. ಅಂದರೆ ಪ್ಲೇಬ್ಯಾಕ್ಗೆ ಹೆಂಗಿರ್ಬೇಕು ವಾಯ್ಸ್, ಅಂದರೆ ನಾನು ಮೊದಲೆಲ್ಲ ಫುಲ್ ಭಾವಗೀತೆ ಆ ಥರ ಇದ್ದೆ, ಬಟ್ ಹಂಸಲೇಖ ಸರ್ ಅರ್ಜುನ್ ಜನ್ಯ ಸರಿಂದ ಒಂದು ಪ್ಲೇಬ್ಯಾಕ್ ಟೆಕ್ನಿಕ್ಸು. ಮತ್ತು ಅದಾದಮೇಲೆ ನಾನು ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ. ಫಸ್ಟ್ ಮೂವಿ ನಂಗೆ ರೈಡರ್ ಅಂತ, ಅದರಲ್ಲಿ ಒಂದು ಬಿಟ್ ಸಾಂಗ್ ಹಾಡಿದ್ದೆ. ಚಂದಮಾಮ ದೂರಿನಿಂದ ನನ್ನ ನೋಡಿ ಕಣ್ಣ ಹೊಡೆಯಲೇ ಅಂತ. ಅದು ಮೂವಿಲಿ ಒಂದು ಬಿಟ್ ಸಾಂಗ್ ಥರ ಮಾಡಿದ್ರು, ಬಟ್ ಅದು ಎಲ್ಲ ಜನಕ್ಕೆ ಇಷ್ಟ ಆಯ್ತು ಅಂತ ಅದು ಸಾಂಗ್ನ ರಿಲೀಸ್ ಮಾಡಿದ್ರು. ರಾಧೆ 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 ಅಂತ BGM ಸಾಂಗ್ ಅದು. ಅದು ನನ್ನ ಜೊತೆ ಸುನಿಲ್ ಅವರು ಸರಿಗಮಪ ಸಿಂಗರು, ಅವರು ಹಾಡಿದ್ರು. ಸೊ ಅಲ್ಲಿಂದ ಪ್ಲೇ ಬ್ಯಾಕ್ ಅಂತ ಅಂದರೆ ಮೂವೀಸ್ ಹಾಡಿದ್ದೀರಾ? ನಾನು ಇಲ್ಲಿವರೆಗೂ ಒಂದು ಸುಮಾರು ಹಾಡಿದ್ದೀನಿ, ಬಟ್ ರಿಲೀಸ್ ಆಗಿದ್ದು ಒಂದು 8-9 ಸಾಂಗ್ಸ್ ರಿಲೀಸ್ ಆಗಿದೆ. ಸೊ ಈಗ ಇವ್ರ ಜೊತೆ ಸೋನು ನಿಗಮ್ ಜೊತೆ ಒಂದು ಹಿಟ್ ಆಗಿರೋ ಸಾಂಗ್ ಅಂದ್ರಲ್ಲ, ಅದು ಯಾವಾಗ, ಅಂದರೆ ಎಷ್ಟೇ ಸಾಂಗ್ ಇದು? ಅದು ಅಂದರೆ ಎಷ್ಟನೇ ಸಾಂಗ್ ಅಂತ ನನಗೆ ನೆನಪಿಲ್ಲ, ಬಟ್ ರಿಲೀಸ್ ಆಗಿರೋದ್ರಲ್ಲ ಅದು 6th or 7th ಸಾಂಗ್ ಏನೋ. ಅದೂ ಅಷ್ಟೇ, ನಾನು ಜಸ್ಟ್ ಟ್ರ್ಯಾಕ್ ಅಂತ ಹಾಡಿಸ್ತಾರೆ. ಇವಾಗ ಏನೇ ಸಿನಿಮಾ ಸಾಂಗ್ಸ್ ಆದ್ರೂ ಫಸ್ಟ್ ಟ್ರ್ಯಾಕ್ ಅಂತ ಹಾಡಿಸ್ತಾರೆ. ಅದು ಇವಾಗ ಅದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ. ಮೂವಿ ಟೀಮು, ಮ್ಯೂಸಿಕ್ ಡೈರೆಕ್ಟರ್ಸು ಮತ್ತು ಫುಲ್ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಅವ್ರದ್ದೆಲ್ಲ ಕಾಲ್ ಅದು. ಅಂದರೆ ಇವ್ರದ್ದು ಇಟ್ಕೋಬೋದಾ, ಇವ್ರು ಚೆನ್ನಾಗಿದೆಯಾ, ಸೊ ಅವ್ರಿಗೆ ಬೇಕಿದ್ರೆ ನೆಕ್ಸ್ಟ್ ಬಾಲಿವುಡ್ ಸಿಂಗರ್ಸನ್ನು ರೆಫರ್ ಮಾಡ್ತಾರೆ. ಬಟ್ ಅದು ಈ ಸಾಂಗ್ ಏನಾಗಿತ್ತು ಅಂದರೆ ನಾನು ಸುಮ್ಮನೆ ಹಾಡ್ಬಿಟ್ಟೆ. ಅಂದರೆ ಯೂಶ್ವಲಿ ನಾವು ಅದನ್ನ ಇದೇ ಮಾಡಲ್ಲ, ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಯಾವತ್ತೂ ಅಷ್ಟೇ. ನಾನು ಹಾಡೋದು ನನಗಿಷ್ಟ, ಸೊ ನಾನು ಅದನ್ನ 100% ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ. ಸೊ ಅವತ್ತು ನಾನು ಈ ಸಾಂಗ್ ಪ್ರೀತಿಸುವೆ ನಾನು ಜಸ್ಟ್ ಟ್ರ್ಯಾಕ್ ಅಂದರೆ ನೀಟಾಗಿ ಹಾಡಿದ್ದೆ. ಅದು ಸ್ವಲ್ಪ ದಿನ ಆದ್ಮೇಲೆ ನೋಡಿದ್ರೆ ಅದನ್ನೇ ಫೈನಲ್ ಆಗಿ ಇಟ್ಕೊಂಡ್ಬಿಟ್ರು. ಆಮೇಲೆ ನಂಗೆ ಸೋನು ನಿಗಮ್ ಸರ್ ಹಾಡಿದಾರೆ ಅಂತಾನೂ ಗೊತ್ತಿಲ್ಲ. ಟ್ರ್ಯಾಕ್ ಹಾಡ್ಬೇಕಾದ್ರೆ ಬೇರೆ ಯಾರೋ ಸಿಂಗರ್ ಹಾಡಿದ್ರು, ಟ್ರ್ಯಾಕ್ ಅಲ್ಲಿ ಬೇರೆ ನನ್ನ ತರನೇ ಬೇರೆ ಯಾರೋ ಇದ್ರು.
ಒಂದಿನ ಸರಿಗಮಪ ಶೂಟ್ ಇತ್ತು. ಅಲ್ಲಿ ಆನ್ ಸ್ಟೇಜು ನಾನು ಹಾಡಿದ್ಮೇಲೆ ಅರ್ಜುನ್ ಧನ್ಯ ಸರ್ ಕಮೆಂಟ್ಸ್ ಕೊಡ್ಬೇಕಾರೆ ಅನೌನ್ಸ್ ಮಾಡಿದ್ರು, ರೀಸೆಂಟಾಗಿ ಇವಳು ಸೋನು ನಿಗಮ್ ಸರ್ ಜೊತೆ ಡ್ಯುಯೆಟ್ ಹಾಡಿದಾಳೆ ಅಂತ. ನಾನು ಅವತ್ತೇ ಅದು ಪ್ರೈಸ್ಲೆಸ್. ಅದು ಅಂದರೆ ಸಿನಿಮಾಗೆ ಓಕೆ ಆಗೋದೇ ದೊಡ್ಡ ವಿಷಯ, ಅದರಲ್ಲೂ ಸೋನು ನಿಗಮ್ ಸರ್ ಜೊತೆ ಡ್ಯುಯೆಟ್ ಅಂದರೆ. ಓಕೆ, ಅದೊಂದು 2 ಲೈನ್ಸ್ ಹಾಡ್ತೀರಾ? ಎಲ್ಲರ ಫೇವ್ರೇಟ್ ಅದು. ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ. ಸ್ಟಡೀಸ್ ಮಾಡ್ತಿದ್ದೀರಾ? ಹೌದು, ನಾನು ಇವಾಗ ಕಂಟಿನ್ಯೂ ಮಾಡ್ತೀನಿ, ಎಂ.ಕಾಮ್ ಮಾಡ್ತಾ ಇದ್ದೀನಿ. ಓಕೆ, PS ಅಲ್ಲಿ. ಸೊ ಅದ್ರ ಜೊತೆ ಈಗ ಈ ಸ್ಟೇಜ್ ಶೋ ಎಲ್ಲ ಇರುತ್ತೆ? ಸ್ಟೇಜ್ ಶೋಸ್, ಸ್ವಲ್ಪ ರೆಕಾರ್ಡಿಂಗ್ಸ್. ಓಕೆ ಓಕೆ, ಅಂದ್ರೆ ಫುಲ್ ಬಿಸಿ ಇರ್ತಾರೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅಲ್ಲಿ ಕಾಲೇಜು, ಇಲ್ಲಿ ಶೋಸ್. ನನಗೆ ಗೊತ್ತಿರಂಗೆ ಯಾವಾಗ್ಲೂ ಬಿಸಿ ಇರ್ತೀರಾ ಶೋಸ್ ಅಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಿಸಿ ಅಂತೇನಿಲ್ಲ, ಬಟ್ ಇರುತ್ತೆ. ಅಂದ್ರೆ ಎಲ್ಲ ನಡೀತಾ ಇದೆ. ಇವಾಗಿನ ಇದರಲ್ಲಿ ಪೃಥ್ವಿ ಭಟ್ ಬಿಸಿ ಇರ್ತಾಳೆ, ನಾನು ಕೇಳಿರೋದು. ತುಂಬಾ ಬಿಸಿ ಇರ್ತೀರಾ ಅಂತ ಕೇಳಿದ್ದೀನಿ. ಅದೇ ಇದೀನಿ, ಸ್ವಲ್ಪ ಇದೀನಿ. ಓಕೆ ಓಕೆ, ಇದು ಯಾರ ಜೊತೆ ನೀವು ಅಂದ್ರೆ ಇತ್ತೀಚೆಗೆ ಸ್ಟೇಜ್ ಶೋಸ್ ಎಲ್ಲ ಯಾರ ಜೊತೆ? ನನಗೆ ತುಂಬಾ ದೊಡ್ಡ ಆಸೆ ಇದ್ದಿದ್ದು ಅಂದ್ರೆ ದೊಡ್ಡ ಸಿಂಗರ್ಸ್ ಜೊತೆ ನಾನು ಸ್ಟೇಜ್ ಶೋಸ್ ಮಾಡಬೇಕು ಅಂತ. ಬಟ್ ಗಾಡ್ಸ್ ಗ್ರೇಸ್ ನಂಗೆ ಗೊತ್ತಿಲ್ಲ. ಅದೇ ಚಿತ್ರ ಮ್ಯಾಮ್ ಅವ್ರು ನನ್ನ ಫಸ್ಟ್ SPB ಸರ್, ಫಸ್ಟ್ ಅಂತಲ್ಲ, ನಂಗೆ ಒಂದಿಷ್ಟು ಜನ ಫೇವ್ರೆಟ್ ಸಾಂಗ್ಸ್ ಅಂದ್ರೆ ಫಸ್ಟ್ ಸೆಕೆಂಡ್ ಅಂತ ಹೇಳಿದ ಕೂಡಲೇ ಆರ್ಡರ್ ವೈಸ್ ಅಂತಲ್ಲ, ಒಂದಿಷ್ಟು ಜನ ಸಖತ್ ಫೇವ್ರೆಟ್ ನನಗೆ. SPB ಸರ್ ಮೋಸ್ಟ್ 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 ಫೇವ್ರೆಟ್. ದೈವ, ಗಾಡ್ ಅಂದ್ರೆ ದೇವ್ರೆ ಅವರು. ಅವ್ರ ಜೊತೆ ನಂಗೆ ಹಾಡಕ್ಕಂತೂ ಆಗಲ್ಲ, ಬಟ್ ಒಂದ್ ಲೈನ್ ಕೋರಸ್ ಆದ್ರೂ ಹಾಡ್ಬೇಕಂತ ಇತ್ತು, ಬಟ್ ಆಗಿಲ್ಲ. ಅದು ಸಿಕ್ಲಿಲ್ವಾ ಅವಕಾಶ? ಹೋಗ್ಲಿ, ಅಟ್ಲೀಸ್ಟ್ ಮೀಟ್ ಮಾಡಿದೀರಾ? ಮೀಟು ಮಾಡಿಲ್ಲ, ನಾನು ನೋಡಿದೀನಿ, ಅಂದ್ರೆ ಇಷ್ಟ ಹತ್ರದಿಂದ ನೋಡಿದೀನಿ. ಮತ್ತೆ 2 ಲೈವ್ ಶೋಸ್ ಅಟೆಂಡ್ ಮಾಡಿದ್ದೀನಿ. ಅಟ್ಲೀಸ್ಟ್ ನೋಡಿದಿರಲ್ಲ? ಹೌದು, ಓಕೆ. ಇಷ್ಟ ಹತ್ರದಿಂದ ನೋಡಿದೀನಿ, ಬಟ್ ಮಾತಾಡ್ಸಿಲ್ಲ. ಓಕೆ. 2 ಲೈವ್ ಶೋಸ್ ಅವ್ರದ್ದು ಅಟೆಂಡ್ ಮಾಡಿದ್ದೀನಿ. ಓಕೆ ಓಕೆ. ಸೊ ಅವರು, ಆಮೇಲೆ ಚಿತ್ರಾ ಮ್ಯಾಮ್, ಶ್ರೇಯಾ ಘೋಷಾಲ್, ಇವರಿಬ್ರು ನನಗೆ ಏನನ್ನೋದು ಫೇವ್ರೇಟ್ ಅಂದ್ರೆ ಅಷ್ಟು ಫೇವ್ರೇಟ್ ನಂಗೆ. ಒಂಥರ ದೇವ್ರೆ ಅಂದ್ರೆ ನನ್ನ ಕಣ್ಣಲ್ಲೇ ತೋರಿಸ್ತಿದೆ ಆ ಒಂದಿದು. ನನಗೆ ಗೊತ್ತು. ಶ್ರೇಯಾ ಘೋಷಾಲ್ ಮ್ಯಾಮ್ನು ಅಷ್ಟೇ ಇಷ್ಟ ಹತ್ರದಿಂದ ನೋಡಿದ್ದೀನಿ, ಅವ್ರು ಮಾತಾಡ್ಸಿಲ್ಲ. ಅವ್ರದ್ದು 2 ಲೈವ್ ಶೋಸ್ ಅಟೆಂಡ್ ಮಾಡಿದ್ದೀನಿ ಬ್ಯಾಂಗ್ಳೂರ್ ಗಣೇಶೋತ್ಸವಲ್ಲಿ. ಆಮೇಲೆ ಅದೇ ಚಿತ್ರಾ ಮ್ಯಾಮ್, ಅವ್ರನ್ನ ಏನೋ ನಂಗೆ ಹೆಂಗೆ ಹೇಳೋದು ಗೊತ್ತಿಲ್ಲ, ಅವ್ರನ್ನ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಫಸ್ಟ್ ನಾನು ಮೀಟ್ ಆಗಿದ್ದು ಬ್ಯಾಂಗ್ಳೂರ್ ಗಣೇಶೋತ್ಸವ್. ಅವತ್ತು ನಂಗೇನು ಹಾಡಕ್ಕಿರ್ಲಿಲ್ಲ, ಅವ್ರನ್ನ ನೋಡಕ್ಕೆ ಅಂತಾನೆ ನಾನು ಹೋಗಿದ್ದೆ. ಅದ್ರಲ್ಲಿ ಡ್ರಮ್ಸ್ ಅರುಣ್ ಸರ್ ಇದ್ದಾರೆ ಅಲ್ವಾ, ಅರುಣ್ ಸರ್ ಡ್ರಮ್ಮರ್, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅಲ್ಲಿ ರಿಹರ್ಸಲ್ ಆಗ್ತಿತ್ತು, ಅವರೇ ಲೀಡ್ ಮಾಡ್ತಿದ್ರು ಬ್ಯಾಂಡ್ನ, ಆ ಪ್ರೋಗ್ರಾಮ್ನ ಬ್ಯಾಂಗ್ಳೂರ್ ಗಣೇಶೋತ್ಸವಲ್ಲಿ ಲಾಸ್ಟ್ ಇಯರು. ಆವಾಗ ಚಿತ್ರ ಮ್ಯಾಮ್ದು ಇತ್ತು ರಿಹರ್ಸಲ್ ದಿನ. ನಾನು ಸುಮ್ಮನೆ ಹೋಗಿದ್ದೆ, ನಾನೆಲ್ಲೋ ಹಿಂದೆ ನಿಂತ್ಕೊಂಡಿದ್ದೆ. ಅರುಣ್ ಸರ್ ನನ್ನನ್ನು ಕರೆದ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಚಿತ್ರ ಮ್ಯಾಮ್ ಹತ್ರ ತಮಿಳಲ್ಲಿ ಹೇಳಿದ್ರು, ಇವಳು ಪೃಥ್ವಿ ಅಂತ ನಲ್ಲ ಅಂದ್ರೆ ಚೆನ್ನಾಗಿ ಹಾಡ್ತಾರೆ ಅಂತ. ನನಗೆ ಫುಲ್ ಬಿಕ್ಕಿ ಅಳ್ತಿದ್ದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ನೀವು ಇಷ್ಟಪಟ್ಟಿದ್ದು ಸಿಂಗರ್ ಅದು ಅರುಣ್ ಸರ್. ಹೌದೌದು, ಅವ್ರು ಇದಾರೆ ಅಂತಾನೆ ನಾನು ಹೋಗಿದ್ದು. ಅರುಣ್ ಸರ್ ಅಷ್ಟು ದೊಡ್ಡ ಮ್ಯೂಸಿಷಿಯನ್, ಅವ್ರನ್ನ ನಾನು ಕರೆದ್ಬಿಟ್ಟು ಅಂಥ ಸಿಂಗರ್ಗೆ ಇವಳು ಪೃಥ್ವಿ ಅಂತ ನನ್ನನ್ನು ರೆಕಗ್ನೈಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡೋದೇ ದೊಡ್ಡ ವಿಷಯ. ನಂಗೆ ಮಾತೇ ಬರ್ತಿಲ್ಲ, ಫುಲ್ ಇದು ಮಾಡ್ತಿದ್ದೀನಿ ನಾನು ಅಳ್ತಾ. ಆಯ್ತು ಸ್ವಲ್ಪ ರೆಸ್ಟ್ ತಗೋ ಅಂತ ಮ್ಯಾಮ್ ಹೇಳಿದ್ರು. ಆಮೇಲೆ ಫುಲ್ ರಿಹರ್ಸಲ್ ಕೂತಿದ್ದೀನಿ. ಒಂದು 6-7 ಗಂಟೆಗೆ ನಾನು ಹೋಗಿರ್ಬೋದು. 10 ಗಂಟೆ ತನಕ ಅವ್ರು ಹಾಡೋದನ್ನೇ ಹಿಂಗೆ ಕೂತ್ಕೊಂಡು ಕೇಳಿದ್ದೀನಿ, ನಾನು ನೋಡ್ತಾ ಇದ್ದೆ. ಆಮೇಲೆ ಲಾಸ್ಟ್ಗೆ ಅವರೇ ನನ್ನನ್ನು ಕರೆದ್ಬಿಟ್ಟು ಬಾ ಅಂತ, ಫೋಟೋ ಬೇಕಂತ ಗೊತ್ತಿರುತ್ತೆ ಅವ್ರಿಗೆ, ಕರೆದ್ಬಿಟ್ಟು ಫೋಟೋ ಬೇಕಾ ಅಂತಂದ್ರು. ಆಮೇಲೆ ಫೋಟೋ ತೆಗೆದ್ರು. ಫುಲ್ ಸುತ್ತಲೂ ಜನ ಫೋಟೋ ತೆಗಿತಿರ್ಬೇಕಾರೆ ಮಧ್ಯದಲ್ಲಿ ಮುತ್ತು ಕೊಟ್ಬಿಟ್ರು ನನಗೆ. ಮ್ಯಾಮ್ ಅಯ್ಯೋ ಎಲ್ರು ಓ ಅಂತ ಕಿರ್ಚಿದ್ರು. ಆ ವಿಡಿಯೋ ಫುಲ್ ವೈರಲ್ ಆಗಿತ್ತದು, ಫುಲ್ ಲೈಕ್ಸ್. ನೀವೇನ್ ಅನ್ಕೊಂಡಿದ್ರೆ ಅದಕ್ಕಿಂತ ಜಾಸ್ತಿ ನನ್ಗೆ ಜಸ್ಟ್ ಅವ್ರ ಆಶೀರ್ವಾದ ಬೇಕಿತ್ತು, ಅವ್ರನ್ನ ಒಂದ್ಸಲ ನೋಡ್ಬೇಕಿತ್ತು. ಅವ್ರು ನೋಡಿದ್ರೆ ನನ್ನ ಹಗ್ ಮಾಡಿ ಮುತ್ತೆಲ್ಲ ಕೊಟ್ಬಿಟ್ರು. ಅದಾದ್ಮೇಲೆ ಹಂಸಲೇಖ ಸರ್ ಲೈವ್ ಇನ್ ಕಾನ್ಸರ್ಟ್ಸ್ ಅಲ್ಲಿ ತುಮಕೂರಲ್ಲಿ
ಅವ್ರ ಜೊತೆ ಅಂದರೆ ಅವ್ರ ಜೊತೆ ನಿಂತ್ಕೊಂಡು ಹಾಡೋ ಅವಕಾಶ ಸಿಕ್ತು. ಅವತ್ತು ಅಷ್ಟೇ ಅವ್ರಿಗೆ ನೆನಪಿತ್ತು ಬ್ಯಾಂಗ್ಳೂರು ಗಣೇಶೋತ್ಸವಲ್ಲಿ ನೋಡಿದ್ದೀನಿ ಅಂತ ನೆನಪಿತ್ತು. ಅವತ್ತು ಅದೇ ರಿಹರ್ಸಲ್ ದಿನನೂ ನಾನು ನೋಡಿದ್ದೀನಿ ಅವ್ರನ್ನ, ಅವ್ರ ಜೊತೆನೇ ಇದ್ದೆ. ಆಮೇಲೆ ಶೋ ದಿನನೂ ಅಷ್ಟೇ, ಅವತ್ತು ಅಷ್ಟೇ ನಾನು ಅವ್ರಿಗೆ ಸೀರೆ ಗಿಫ್ಟ್ ಮಾಡಿದೆ. ಅದಾಗಿ ಅವತ್ತು ಅಷ್ಟೇ ಫೋಟೋ ತಗೋಬೇಕಾದ್ರೆ ಫುಲ್ ಗಟ್ಟಿ ಹಿಡ್ಕೊಂಡು ಮುಚ್ಕೊಟ್ಬಿಟ್ರು. ನನಗೆ ಏನು ಬೇಕು ಅಷ್ಟೇ. ಆಮೇಲೆ ಇನ್ನೊಂದ್ಸಲ ನೋಡಿ ಅದೇ ಟೋಟಲ್ ಒಂದು 3-4 ಸಲ ನೋಡೋ ಅವಕಾಶ ಸಿಕ್ತು. ಅದಾಗಿ ಅಂದರೆ ಅದಾಗಿ ಅಷ್ಟಾಯಿತು. ಅದಾಗಿ ರಾಜೇಶ್ ಕೃಷ್ಣನ್ ಸರ್, ಆಮೇಲೆ VP ಸರ್, ಅರ್ಜುನ್ ಅನ್ಯ ಸರ್ ಅವ್ರ ಜೊತೆ ಶೋಸ್ ಮಾಡ್ಬೇಕಂತ ಆಸೆ ಇತ್ತು. ಗಾಡ್ಸ್ ಗ್ರೇಸ್ ಅದು ಆಗ್ತಿದೆ. ನನಗೆ ನೋಡ್ದಂಗೆ ಇತ್ತೀಚೆಗೆ ಜಾಸ್ತಿ ರಾಜೇಶ್ ಕೃಷ್ಣನ್ ಸರ್ ಅವ್ರ ಶೋಲ್ ಇರ್ತಾರಲ್ಲ ತುಂಬಾ ಜಾಸ್ತಿ. ಹೌದು, ರಾಜೇಶ್ ಕೃಷ್ಣನ್ ಸರ್ ಪಾಪ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ರಾಜೇಶ್ ಕೃಷ್ಣನ್ ಸರ್ ಆಗಿರ್ಲಿ, AJ ಸರ್ ಆಗಿರ್ಲಿ. VP ಸರ್ ಜೊತೆ 2-3 ಶೋ ಮಾಡಿದ್ದೀನಿ. ಬ್ಯಾಂಗ್ಳೂರು ಗಣೇಶೋತ್ಸವ ಮತ್ತೆ 1-2-3 ಶೋ ಮಾಡಿದ್ದೀನಿ. ಅವರು ಕರೆದಿದ್ರು, ಬಟ್ ಕೆಲವೊಂದ್ಸಲ ನಂಗೆ ಹೋಗಕ್ಕಾಗಿಲ್ಲ, ಬೇರೆ ಡೇಟ್ ಇದ್ದ ಕಾರಣ. ಅವರು ಪಾಪ ತುಂಬ ಸಪೋರ್ಟ್ ಮಾಡ್ತಾರೆ. ಬಟ್ ರಾಜೇಶ್ ಕೃಷ್ಣನ್ ಸರ್ ಪ್ರತಿ ಶೋಗೂ ಕರೀತಾರೆ, ಪುಟ್ಟ ಬಾ ಆ ಥರ. ಆಮೇಲೆ AJ ಸರ್ ಅವ್ರದ್ರಲ್ಲೂ ರೆಗ್ಯುಲರ್ ಆಗಿ ಕರೀತಾರೆ ಅವರು ಪಾಪ. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ನಾವು ಎಷ್ಟು ಚಿಕ್ಕವ್ರು ಅವ್ರನ್ನೆಲ್ಲ ನೋಡಿದ್ರೆ ನಾವು ತುಂಬ ಚಿಕ್ಕವ್ರು, ಆದ್ರೂ ನಮ್ಮನ್ನ ಬೆಳೆಸ್ಬೇಕು, ನಮ್ಮ ಅವಕಾಶ ಅದ್ ನಿಜ ಇರಲ್ಲ. ಅದರಲ್ಲಿ ಇವರು ಅಂದ್ರೆ ರಾಜೇಶ್ ಕೃಷ್ಣನ್ ಸರ್, AJ ಸರ್, VP ಸರ್ ಎಲ್ಲ ರಿಯಲಿ ಯು ಆರ್ ಬ್ಲೆಸ್ಡ್ ಅನ್ಸುತ್ತೆ. ಅಂತ ಒಂದು ಲೆಜೆಂಡ್ಸ್ ಜೊತೆ ಎಲ್ಲ ನೀವೊಂದು ಸ್ಟೇಜ್ ಶೋ ಎಲ್ಲ ಅವ್ರ ಜೊತೆ ಶೇರ್ ಮಾಡಿದ್ರೆ ಇಟ್ಸ್ ನಾಟ್ ಸೋ ಈಸಿ ಅಲ್ವಾ. ಅರ್ಜುನ್ ಅನ್ಯ ಸರ್ ಜೊತೆ ಒಂದು ಮಳೆ ಬಿಲ್ಲು ಕುತ್ಕೊಂಡು ಹಾಡ್ತೀವಿ, ಅದೆಲ್ಲ ಒಂಥರ ಪ್ರೈಸ್ಲೆಸ್. ಅದೊಂದೆರಡು ಲೈನ್ ಹಾಡಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿದೆ, ಭಾವನೆ ಬಾಕಿ ಇದೆ, ತೇಲಿ 100 ಮೈಲಿಯೋ ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ, ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ, ಏನನು ಮಾತಾಡಿದೆ, ಭಾವನೆ ಬಾಕಿ ಇದೆ. ಸೂಪರ್. ಅದು ಅಂದರೆ ಅವ್ರ ಶೋಸಲ್ಲಿ ಸ್ಟೂಲ್ ಹಾಕಿ ಕೂರ್ಸಿರ್ತಾರೆ, ಅದೆಲ್ಲ ಅವ್ರ ಪಕ್ಕ ಕುತ್ಕೊಂಡು ಹಾಡೋದೆ ಅದೊಂದು ಏನೋ ನಾವ್ ಇಷ್ಟು ಚಿಕ್ಕವರಾಗ್ಬಿಟ್ಟು ಅವ್ರ ಪಕ್ಕ ಕುತ್ಕೊಂಡು ಎಲ್ಲರಿಗೂ ಅಂತ ಅವಕಾಶ ಸಿಗಲ್ಲ. ಅಂದ್ರೆ ನಿಮ್ಮಲ್ಲೂ ಆ ಟ್ಯಾಲೆಂಟ್ ಇರೋದ್ರಿಂದ ಅವ್ರು ಗುರುತಿಸಿ ನಿಮ್ಮನ್ನ ಕರೀತಾರೆ. ಇವನ್ ರಾಜೇಶ್ ಕೃಷ್ಣನ್ ಸರ್ ಜೊತೆಯಲ್ಲಿ ಹಾಡ್ತೀವಿ. ಅದನ್ನೊಂದೆರಡು ಲೈನ್ ಹಾಡಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಹೋ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಅವ್ರ ಜೊತೆ ಆ ಸಾಂಗು, ಆಮೇಲೆ ಒಂದೇ ಒಂದು ಆಸೆಯು, ಅದೇ ಹೀಗೆ ಅವ್ರು ಹಾಡಿರೋ ಹಾಡುಗಳು. ಯಾವ ಫೇವ್ರೇಟ್ ಅವ್ರು ಹಾಡಿರೋದ್ರಲ್ಲಿ? ನಂಗೆ ಅವರೇ ಎಲ್ಲಾನು ಫೇವ್ರೇಟ್. ಮೆಲೋಡಿ ಸಾಂಗ್ಸ್ ಅಂತ ಬಂದ್ರೆ, ಇವನ್ ಟಪ್ಪಂಗುಚಿ ಸಾಂಗ್ಸ್ ಅಂತ ಬಂದ್ರು ಎಲ್ಲ ಹೌದು. SPB ಸರ್ ಹೆಂಗ್ ಹಾಡ್ತಿದ್ರು ಅಷ್ಟು ಈಸಿಯಾಗಿ ಅವ್ರು ಹಾಡೋದಲ್ಲ. SPB ಸರ್ ಹೇಳಿದಾರಲ್ಲ ಒಂದು ಇಂಟರ್ವ್ಯೂ ಅಲ್ಲಿ, ಅಂದ್ರೆ ನೆಕ್ಸ್ಟ್ ನನ್ನ ಲೆಗೆಸಿ ಕಂಟಿನ್ಯೂ ಮಾಡೋದು ಜೂನಿಯರ್ SPB ಅಂತಾನೆ ಅವನ್ನ ಕರೆಯೋದು ಎಲ್ಲರೂ. ಈವನ್ ಸರಿಗಮಪದಲ್ಲಾದ್ರೆ ಆಗಿರ್ಲಿ ಕೆಲವೊಂದು ಸಾಂಗ್ಸ್ ಹಾಡ್ತಿದ್ರು ಅವಾಗ. ಅಂದ್ರೆ ನನ್ಗೆ ಎಷ್ಟು ಇದಾಗುತ್ತೆ ಅಂದ್ರೆ, ನಾನ್ ಇರ್ಬೇಕಾರೆ ಇವಾಗ ಸರಿಗಮಪದಲ್ಲಿ ಸರ್ ಇಲ್ಲ, ನಮ್ಮ ಸೀಸನ್ ಅಲ್ಲೆಲ್ಲ ಸರ್ ಇದ್ರಲ್ಲ. ಅಂದ್ರೆ ಆ 4 ಜನ ನೋಡೋ ಸಿಕ್ಕಿದ್ರು, ಆ 4 ಜನ ಫ್ರೇಮ್ ನೋಡೋದೇ ಒಂದ್ ಖುಷಿ. ಈಗ ಹಂಸಲೇಖ ಸರ್, VP ಸರ್, ರಾಜೇಶ್ ಕೃಷ್ಣನ್ ಸರ್, ಅರ್ಜುನ್ ಅನ್ಯ ಸರ್,
ಈ 4 ಜನ ನೋಡೋದೇ ಒಂದು ಖುಷಿ. ಆ 4 ಜನ ಪ್ಯಾನಲ್ ಇತ್ತಲ್ಲ ನಮ್ಮ ಸೀಸನ್ ಅಲ್ಲಿ ಅನ್ನೋದೇ ಖುಷಿ. ಮತ್ತೆ ಬರ್ಲಿ ಅವರು ಅಂತ ಖಂಡಿತ ಯಾವಾಗ ನೋಡಿದ್ರು ಯಾಕಂದ್ರೆ ಎಲ್ಲರೂ ಹೊರಗಡೆ ಫ್ಯಾನ್ಸ್ ಎಲ್ಲ ಕಮೆಂಟ್ಸ್ ಕಮೆಂಟ್ಸ್ ಅಲ್ಲಿ ನೋಡಿದ್ರು ಅವ್ರು ಬೇಕು ಅಂತಾನೆ ಕೇಳ್ತಾರೆ. ಅಂದ್ರೆ ಏನ್ ಗೊತ್ತಾ, ಸರಿಗಮಪ ಅಂತ ಬಂದ ಕೂಡಲೇ ಆ 4 ಜನ ಅಂತಾನೆ ಫಸ್ಟ್ ಇವರಿಂದಾನೇ ಶುರು ಆಗಿದ್ದಲ್ಲ ಸರಿಗಮಪ, ಶುರು ಆಗಿದ್ದು ರಾಜೇಶ್ ಕೃಷ್ಣನ್ ಸರ್ ಇಂದ. ಹೌದು, ತುಂಬಾ ಲಾಂಗ್ ಬ್ಯಾಕ್ ಅನ್ಸುತ್ತಲ್ಲ ಅದು. ಸೀಸನ್ 1 ಇಂದನೇ 2008 or 9 ಅಲ್ಲ 2001 or 2 ಹೌದಾ? ಓಕೆ, ಆತರ. ಓಕೆ ಓಕೆ, ತುಂಬಾ ಹಳೇದು. ತುಂಬಾ ಹಳೆ ಅಂದ್ರೆ ಇವರಿಂದಾನೇ ಸ್ಟಾರ್ಟ್ ಆಗಿದೆ ಅದು. ಸರ್ ಹೌದು. ನನ್ಗೆ ಅಷ್ಟು ನೆನಪಿಲ್ಲ. ನನಗೂ ಅಷ್ಟು ನೆನಪಿಲ್ಲ, ಯಾಕಂದ್ರೆ ನಾನು ಅಷ್ಟು ರೆಗ್ಯುಲರ್ ನೋಡ್ತಿರ್ಲಿಲ್ಲ ಅದರಿಂದ. ನಾನು ಅವಾಗ ಹುಟ್ಟಿದ ವರ್ಷ. ಅದೇ ನೀವು ಸಣ್ಣವ್ರು ಇರ್ತೀರಾ, ನಾನು ರೆಗ್ಯುಲರ್ ನೋಡದೆ ಇರೋದ್ರಿಂದ ನಂಗೆ ಅಷ್ಟು ಗೊತ್ತಿಲ್ಲ. ಆಮೇಲೆ ನಾನು 8, 9 ಇಂದ ನೋಡ್ತಾ ಇರ್ತಿದ್ದೆ, ಸೊ ಪ್ರಾಬಬ್ಲಿ ಅವಾಗ ಅಂತ ಅನ್ಕೊಂಡೆ. ಅದಕ್ಕೆ ಅವಾಗ ಅಂದ್ರೆ ನಮ್ಮ ಸೀಸನ್ ಅಲ್ಲಿ ಅಷ್ಟು ಜನ ಒಟ್ಟಿಗೆ ಇದ್ದಿದ್ದು ನೋಡಕ್ಕೆ ಅದೊಂದು ಖುಷಿ. ಕರೆಕ್ಟ್, ಸಖತ್ ಮೂಮೆಂಟ್ಸ್ ಅದೆಲ್ಲ ಯಾವಾಗ್ಲೂ ಅದು ಒಂದು ಯಾವಾಗ್ಲೂ ಒಟ್ಟಿಗೆ ಇರುತ್ತೆ. ಸ್ವೀಟ್ ಮೆಮೊರೀಸ್ ಅಂತಾರಲ್ಲ, ಇದೆಲ್ಲ ಇಟ್ಕೋಬಹುದು. ಆಮೇಲೆ ಚಾಂಪಿಯನ್ಶಿಪ್ ಅಂತ ಬಂತು, ಅದ್ರಲ್ಲಿ ರಾಜೇಶ್ ಕೃಷ್ಣನ್ ಸರ್ ಇರ್ಲಿಲ್ಲ, ಅದೇ ಒಂದು ಇದಾಗಿತ್ತು. ಅದ್ರಲ್ಲ ಇದ್ರ ನೀವು? ಅದ್ರಲ್ಲಿ ನಾವು ವಿನ್ನರ್ಸ್. ಅಲ್ಲ ಚಾಂಪಿಯನ್ಶಿಪ್ ಸೀಸನ್ 18 ಅದ್ರಲ್ಲಿ ನಾವು ವಿನ್ನರ್ಸ್, ನಮ್ಮ ಟೀಮ್ ವಿನ್ ಆಗಿದ್ದು. ಈಗ 18 ಅಲ್ಲಿ ಲಾಸ್ಟ್ ಇಯರ್. ಓಕೆ, ನಂದಿತಾ ಮ್ಯಾಮ್ ಟೀಮ್ ಅಲ್ಲಿ ಇದ್ದೆ ನಾನು, ನಮ್ಮ ಟೀಮೇ ವಿನ್ ಆಗಿದ್ದು. ಸೊ ಅದ್ರಲ್ಲೂ ಇರ್ಬೇಕಿದ್ರಲ್ಲ. 18 ಅಲ್ಲಿ ಇದ್ದಾರೆ. ಸೀಸನ್ 18 ಅಲ್ಲಿ ಇರ್ಲಿಲ್ಲ. ಸೀಸನ್ 18, ಓಕೆ ಓಕೆ, ಐ ಥಾಟ್ 2018 ನಮ್ಮ ಸೀಸನ್ ಅದ್ರಲ್ಲಿ ಇದ್ರು ಹಂಗೆ. ಸೊ ಅವರೆಲ್ಲರ ಜೊತೆ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಹಾಡಬೇಕು ಅಂತ ಆಸೆ ಇತ್ತು, ಅದು ಆಗ್ತಿದೆ. ಇನ್ನು ಮುಂದೇನು ನನಗೆ ಮುಂದಿನ ಏನ್ ಮಾಡ್ಬೇಕಂತಿದ್ರೆ ನನಗೆ ಅದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಹೋಗ್ಬೇಕಂತ ಇಷ್ಟ. ನ್ಯಾಷನಲ್ ಅಥವಾ ನಂಗೆ ತಮಿಳ್ ಸೂಪರ್ ಸಿಂಗರು ಸರಿಗಮಪ ಆ ಥರ ಅಂತ ಹೋಗಕ್ಕೆ ಇಷ್ಟ. ಅಂದ್ರೆ ನಮ್ಮ ಕನ್ನಡನ ರೆಪ್ರೆಸೆಂಟ್ ಮಾಡ್ಬೇಕಂತ ಇಷ್ಟ. ಓಕೆ, ನಿಮ್ಮ ಆದಷ್ಟು ಬೇಗ ನಿಮ್ಮ ಆಸೆ ಈಡೇರ್ಲಿ. ಥ್ಯಾಂಕ್ ಯು. ಬೇರೆ ಈಗ ಇನ್ ಯಾವ್ದಾದ್ರು ಸಾಂಗ್ ಆತರ ಯಾವ್ದಾದ್ರು ಹೊಸ ಮೂವಿಗೆ ಹಾಡಿದೀನಿ, ಬಟ್ ಅದೇ ಗೊತ್ತಿಲ್ಲ, ಅದು ನಂದೇ ಇಟ್ಕೋತಾರ ವಾಯ್ಸ್. ಮತ್ತೆ ಕೆಲವೊಂದು ನಂದೇ ಫೈನಲ್ ಆಗಿದೆ. ಪೂರ್ಣಚಂದ್ರ ತೇಜಸ್ವಿ ಸರ್ ಆಗಿರ್ಲಿ, ಜೆಸ್ಸಿ ಗಿಫ್ಟ್ ಸರ್, ಶ್ರೀಧರ್ ವಿ ಸಂಭ್ರಮ್ ಸರ್, ಆಮೇಲೆ ಇವರೆಲ್ಲ ನನ್ನನ್ನು ಸರಿಗಮಪ್ಪದಿಂದ ನೋಡಿ ಗುರ್ತಿಸಿ ಕರೆದಿದ್ದು. ಸೊ ಅವ್ರಿಗೂ ಅಂದ್ರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ಬೇಕಂತ. ಖಂಡಿತ. ಜೀ ಕನ್ನಡ ಅನ್ನೋದು ಯಾವುದೇ ಅಂದ್ರೆ ಆರ್ಟಿಸ್ಟ್ಗಳ, ಈಗ ನಮ್ಮ ಸರಿಗಮಪ್ಪ ಅಲ್ಲದೆ ಕಾಮಿಡಿ ಕಿಲಾಡಿಗಳು ಅಂತ ತಗೊಳ್ಳಿ, ಡ್ರಾಮಾ ಜೂನಿಯರ್ಸ್, ಎಲ್ಲ ರಿಯಾಲಿಟಿ ಶೋ ಎಷ್ಟು ಟ್ಯಾಲೆಂಟ್ಸ್ ಪ್ಲಾಟ್ಫಾರ್ಮ್ ಕೊಟ್ಟಿರೋದ್ರಿಂದಲೇ ಅವರೆಲ್ಲ ಬೇರೆ ಯಾವ ಚಾನಲಲ್ಲೂ ಅಷ್ಟು ರಿಯಾಲಿಟಿ ಶೋಸ್ ಮಾಡ್ತಿಲ್ಲ. ಇವ್ರು ಕೊಡೋ ಟ್ಯಾಲೆಂಟ್ಸೇ ಎಲ್ಲಾ ಕಡೆನೂ ಇವಾಗ ಶೋಸ್ ಆಗಿ ಎಲ್ಲೆಲ್ಲಿಂದ ಆಲ್ ಓವರ್ ಇಂಡಿಯಾ ಎಲ್ಲ ಬರ್ತಾರಲ್ಲ, ಎಲ್ಲೆಲ್ಲಿದ್ದಾರೆ. ಇವಾಗ ನೋಡಿ, ಇವಾಗ ಸಂಜಿತ್ ಹೆಗಡೆ ಎಷ್ಟು ಫೇಮಸ್, ಐಶ್ವರ್ಯ ರಂಗರಾಜನ್, ಕರೆಕ್ಟ್, ಅವರು ಅಷ್ಟೇ ಸಖತ್ತಾಗಿ ಹಾಡ್ತಿದ್ದಾರೆ. ಅವರು ನನ್ನ ಫೇವ್ರೆಟ್ ಸಿಂಗರ್, ಅಂದ್ರೆ ನನ್ನ ಫ್ರೆಂಡೇ ಅವರು. ಬಟ್ ಸ್ಟಿಲ್ ಅವ್ರು ಹಾಡೋದು ನೋಡಿದ್ರೆ ನಂಗೆ ಅಂದ್ರೆ ಏನೋ ನಮ್ಮ ಫ್ರೆಂಡ್ ರೀಸೆಂಟ್ ಪುಷ್ಪವತಿಯಿಂದ ಹಿಡಿದು ಮೀಟ್ ಮಾಡೋಣ ಎಲ್ಲ ಅವ್ರದೇ ಸಾಂಗ್ಸ್. ಸೋ ಸ್ವೀಟ್ ಆಫ್ ಯು. ಯಾಕಂದ್ರೆ ಒಂದು ಫ್ರೆಂಡ್ ಅನ್ನ ನೀವು ಒಂದು ಇಬ್ರು ಸಿಂಗರ್ ಆಗಿ ಹೊಗಳ್ತೀರಾ ಅಂದ್ರೆ, ಯಾಕಂದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತದ್ರಲ್ಲಿ. ಇಲ್ಲ, ಅದು ಐಶ್ವರ್ಯ ಅವ್ರೂ ಅಷ್ಟೇ, ಅವ್ರಿಗೂ ಇದೇ ಮನಸ್ಸೇ ಇರೋದು. ಸೊ ಅದರಿಂದ ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಮನಸ್ಸಿರೋದ್ರಿಂದಾನೆ ಎಲ್ಲ ಸಿಂಗರ್ಸ್ ನಾವೆಲ್ಲ ಫ್ರೆಂಡ್ಸ್ ತರನೇ ಇದ್ದೀವಿ, ಕಾಣಿಸ್ತಾ ಇದೆ. ಹುಡುಗರಾಗ್ಲಿ ಹುಡುಗಿರಾಗಿರ್ಲಿ ನಾವೆಲ್ಲರೂ ಖಂಡಿತ ಅದೇ ತರನೇ ಆ ಒಂದು ಮನಸ್ಥಿತಿಲೇ ಇರಬೇಕು. ಖಂಡಿತ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು. ಸೊ ನಂಗೆ ನಿಜ ಹೇಳ್ಬೇಕಂದ್ರೆ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಫ್ರೆಂಡ್ಸ್ ಇದ್ದಾರೆ, ಬಟ್ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ಇಲ್ಲ. ಅಂದರೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತೀವಿ ಆ ಥರ. ಬಟ್ ನಂಗೆ ಸಿಂಗರ್ಸೇ ಸಖತ್ ಜನ ಫ್ರೆಂಡ್ಸ್ ಇರೋದು. ಎಷ್ಟೊಂದು ಎಲ್ಲರೂ ಅಷ್ಟೇ, ಎಲ್ಲ ಸಿಂಗರ್ಸ್ ಅಷ್ಟೇ, ನನ್ನ ಒಬ್ರು ಇಬ್ರು ಅನ್ನಲ್ಲ, ಎಲ್ಲರೂ ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ. ಅಂದರೆ ನಾವು ಯಾವ ಥರ ಇರ್ತೀವೋ ನಮ್ಗೆ ಆ ಥರ ಫ್ರೆಂಡ್ಸ್ ಸಿಗ್ತಾ ಹೋಗ್ತಾರೆ ಅಲ್ವಾ? ನೀವು ಅದೇ ಥರ ಒಂದು ಒಳ್ಳೆತನವಾಗಿದ್ದೀರಾ, ಸೊ ನಿಮ್ಗೆ ಆ ಥರ ಸಿಕ್ಕಿದ್ದಾರೆ. ನಂಗೆ ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸರಿಗಮಪ್ಪದಿಂದನೇ ಎಲ್ಲ ಸಿಂಗರ್ಸು ನಂಗೆ ಪರಿಚಯ ಆಗಿತ್ತು. ಈವನ್ ಅಲ್ಲಿ ಜೂರೀಸ್ ಕೂಡ ಅವರು ಅಷ್ಟೇ ಸ್ವೀಟ್ ಆಗಿರ್ತಾರೆ. ಏನು ನಂಗೆ ಒಬ್ರು ಇಬ್ರು ಹೇಳೋಕ್ಕಾಗಲ್ಲ.
ಸರಿಗಮಪ ಇಡೀ ಕ್ರೂ ಅಂದರೆ ಟೆಕ್ನಿಷಿಯನ್ಸ್ ಅಂತ ಹಿಡಿದು ನಮ್ಮ ಮೆಂಟರ್ಸ್ ಅವ್ರನ್ನ ಹೆಂಗ್ ಬಿಡಕ್ಕಾಗತ್ತೆ. ನಮ್ಮ ಸುಚೇತನ್ ಸರ್ ನಮ್ಗೆ ಸೀಸನ್ 15 ಅಲ್ಲಿ ಮೆಂಟರ್ ಆಗಿದ್ದು. ಇವಾಗ ನೀವು ಒಂದು ದೊಡ್ಡ ಸಿಂಗರ್ ಅಂತಾನೆ ಅಂತೀವಿ. ಖಂಡಿತ ನಾನು ಸಿಂಗರೇ ಅಲ್ಲ. ಸಿಂಗರ್ ಯಾಕೆ ಸಿಂಗರ್ ಅಲ್ಲ? ನಾನು ಮ್ಯೂಸಿಕ್ ಕಲಿತಾ ಇರೋ ಸ್ಟೂಡೆಂಟ್ ಆಫ್ ಮ್ಯೂಸಿಕ್. ಎಲ್ಲರೂ ಅಷ್ಟೇ, ಒಂದು ದೊಡ್ಡ ಮಟ್ಟದಲ್ಲಿ ಬಂದವರೆಲ್ಲ ಹಿಂಗೆ ಮಾತಾಡ್ತಾರೆ. ಖಂಡಿತ ಬೆಳೀತಾ ಇದ್ದೀರಾ, ಬೆಳೆದಿದ್ದೀರಾ, ಒಂದ್ ಮಟ್ಟದಲ್ಲಿ ಬೆಳೆದಿದ್ದೀರಾ, ಒಂದ್ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಇದೆ. ಅಲ್ಲ ಖಂಡಿತ ಒಂದ್ ಮಟ್ಟದಲ್ಲಿ ಅಂತೂ ಈ ಏಜ್ಗೆ ಒಂದ್ ಮಟ್ಟದಲ್ಲಿ ಅಂದ್ರೆ ನಾನು ದೊಡ್ಡ ಸಿಂಗರ್ ಅಂತ ಖಂಡಿತ ಅಲ್ಲ, ಬಿಕಾಸ್ ಇಂಪ್ರೂವ್ಮೆಂಟ್ ಅಂತಿದೆ, ಅದು ನನಗೂ ಗೊತ್ತಿಲ್ಲ. ಅಲ್ಲ ಇನ್ನೊಂದು 10 ವರ್ಷ ಬಿಟ್ಬಿಟ್ಟು ಪೃಥ್ವಿ ಭಟ್ನ ಮಾತಾಡ್ಸಕ್ಕೆ ಆಗಲ್ಲ. ಒಂದು ಲೆಜೆಂಡ್ ಇದಕ್ಕೆ ಹೋದ ಬಾಯಿಂದ ಹಂಗೆ ಖಂಡಿತ ಆಗ್ಲಿ. ನಾನು ಅದನ್ನ ಯಾವಾಗಲೂ ಒಂದು ಒಳ್ಳೇದನ್ನ ಬಯಸ್ತೇನೆ ನಾನು. ಖಂಡಿತ ಮ್ಯಾಮ್. ಅಂದ್ರೆ ನೀವು ಅಷ್ಟೇ ಸ್ವೀಟ್ ಆಗಿದ್ರೆ, ನಂಗೆ ನಿಮ್ಮನ್ನು ಈ ಇಂಟರ್ವ್ಯೂ ಅಂತಲ್ಲ, ನಂಗೆ ಮೊದ್ಲಿಂದ ನೀವು ಗೊತ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ಸ್ವೀಟ್. ಸೊ ಅದೇ ನಾನು ಮ್ಯೂಸಿಕ್ ಕಲಿತಾ ಇದ್ದೀನಿ, ಮ್ಯೂಸಿಕ್ ಕಲಿತಾ ಇರ್ತೀನಿ. ಕಾಲೇಜ್ ಬಗ್ಗೆ ಅಂತ ಕೇಳಿ. ಕಾಲೇಜ್ ಬಗ್ಗೆ ಅಂದ್ರೆ ಯಾವ ತರ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಾಲೇಜಲ್ಲಿ ಯಾವ ತರ ಒಂದು ಸೆಲೆಬ್ರಿಟಿ ತರ ನೋಡ್ತಾರಾ ಹೆಂಗೆ? ಆ ಥರ ಇಲ್ಲ. ಫಸ್ಟ್ ಡೇ ಸ್ವಲ್ಪ ಅವ್ರು ಸರಿಗಮಪ ಸುಮ್ಮನೆ ಮಾತಾಡೋರು. ಆಮೇಲೆ ಎಲ್ಲ ಫ್ರೆಂಡ್ಸ್ ಆದ್ಮೇಲೆ ಸಪೋರ್ಟ್ ಮಾಡ್ತಾರೆ. ಟೀಚರ್ಸು ಅಷ್ಟೇ. ಯಾಕಂದ್ರೆ ಯಾವ್ದಾದ್ರು ಒಂದು ಚಾನಲ್ ಕಾಣಿಸ್ಕೊಂಡ್ಬಿಟ್ರೆ ಅವ್ರು ಒಂದು ಸೆಲೆಬ್ರಿಟಿ ಅನ್ನೋ ತರ ಜನರ ಒಂದು ಮೈಂಡ್ಸೆಟ್ ಇರಲ್ಲ. ಸೆಲೆಬ್ರಿಟಿ ತರ ಅಂತೂ ಇಲ್ಲ, ಬಟ್ ಹಂಗೆ ಟ್ರೀಟ್ ಮಾಡ್ತಾರೆ. ಇವಾಗ ನಾವು ಕ್ಯಾಂಟೀನ್ ಎಲ್ಲ ಇದ್ರೆ ಎಲ್ಲ ಬ್ರಾಂಚ್ ಅವರು ಬಂದಿರ್ತಾರೆ, ಅವಾಗ ಎಲ್ಲರೂ ಪಿಸ್ ಮಾತಾರೆ, ಅವ್ರು ಪೃಥ್ವಿ ಭಟ್ ರೆಕಗ್ನಿಷನ್ ಸಿಕ್ಕಿದೆ. ಖಂಡಿತ. ಅಂದ್ರೆ ಎಲ್ಲರಿಗೂ ಗೊತ್ತು ನಾನು ಕಾಲೇಜಲ್ಲಿ. ಈವನ್ ನಿಮ್ ಲೆಕ್ಚರರ್ಸ್ ಎಲ್ಲ ನಿಮ್ ಫ್ಯಾಕಲ್ಟಿ ಎಲ್ಲ ಹೇಗೆ? ಸಖತ್. ಅವರೆಲ್ಲ ಮೊದ್ಲಿಂದನೂ ಅಷ್ಟೇ. ಅಂದ್ರೆ ಸರಿಗಮಪ ಹೋಗಿನ ಮುಂಚೆನೂ ನಾನು PS ಅಲ್ಲಿ ನಾನು ಸಿಂಗರ್ ಅಂತ ಒಂದು ಅಂದ್ರೆ ಹಾಡ್ತೀನಿ ಅಂತ ಆಗಿತ್ತು. ಏನೇ ಆದ್ರೂ ಇನ್ವೊಕೇಶನ್ಗೆ ಪೃಥ್ವಿ ಆ ಥರ. ಎಲ್ಲ ನಿಮ್ಮ ಒಂದು ಕಾಲೇಜ್ ಡೇ ಎಲ್ಲದಕ್ಕೂ ಪ್ರೋಗ್ರಾಮ್ಸ್ ಎಲ್ಲ. ಅದಾದ್ಮೇಲೆ ಸರಿಗಮಪಕ್ಕೆ ಬಂದ್ಮೇಲೆ ಎಲ್ಲಾರ್ಗು ಖುಷಿ ಆಯ್ತು. ಇವನ್ ದೊರೆಸ್ವಾಮಿ ಸರ್ ಇದ್ದಾರೆ, ಅಂದ್ರೆ ನಮ್ಮ ಫೌಂಡರ್. ಅವ್ರೊಂದಿನ ನನ್ನನ್ನು ಕರೆದು ಅವ್ರ ಚೇಂಬರ್ಗೆ ಕರೆದು ಬೊಕ್ಕೆ ಕೊಟ್ಟು ಸೂಪರ್ ಆಲ್ ದ ಬೆಸ್ಟ್ ಅಂತ. ಅವ್ರಿಗೆ ಮೊದ್ಲಿಂದನೂ ಇಷ್ಟ. ಅವ್ರಿಗೆ ಹಂಸಲೇಖ ಸರ್ ಅಂದ್ರೆ ಸಖತ್ ಇಷ್ಟ, ಬಿಕಾಸ್ ಆ ಕಾಲ ಅಲ್ವಾ. ಖಂಡಿತ ಅವ್ರಿಗೆ ಹಂಸಲೇಖ ಸರ್ ಅಂದ್ರೆ ಸಖತ್ ಇಷ್ಟ. ಸೊ ಯಾವಾಗಲೂ ಹೇಳೋರು ಸರಿಗಮಪ ಅಂತ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಅಪ್ಪ ಅಮ್ಮಂಗೆ ಯಾವ ಥರ ಅಂದರೆ ನೀವೊಂದು ಒಂದು ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದೀರಾ. ಸೊ ಅಪ್ಪ ಅಮ್ಮ ಯಾವ ಥರ? ಅದೇ ನನಗೆ ಸರಿಗಮಪ ಎಷ್ಟಿಷ್ಟನೋ ಅದ್ರ ಡಬ್ಬಲ್ ಇಷ್ಟ ನಮ್ಮ ಅಪ್ಪ ಅಮ್ಮಂಗೆ. ಅವರಿಂದನೇ ಅಂದರೆ ಅವ್ರು ನನಗೆ ಸಂಗೀತಕ್ಕೆ ಕಳಿಸಿದ್ರು, ಸಂಗೀತ ಕ್ಲಾಸಿಗೆ ಹಾಕಿದ್ರು. ನಾನು ಡ್ಯಾನ್ಸ್ಗೂ ಹೋಗ್ತಿದ್ದೆ, ಎಲ್ಲ ಕ್ಲಾಸ್ಗೂ ಹಾಕೋರು ನಮ್ಮಪ್ಪ ಕರ್ಕೊಂಡೋಗಿ ಕರ್ಕೊಂಬರೋದು. ಅಮ್ಮ ಒಂಥರ ಸಪೋರ್ಟ್ ಮಾಡಿದ್ರೆ ಅಪ್ಪ ಇನ್ನೊಂಥರ ಸಪೋರ್ಟ್ ಮಾಡ್ತಾಯಿದ್ರು. ಅದೇ ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಜಾಸ್ತಿ ಇಷ್ಟ ಇವಳು ಸರಿಗಮಪಕ್ಕೆ ಬರಬೇಕಂತ. ಸೊ ಎಲ್ಲ ಆಡಿಷನ್ಗೆ, ಎಲ್ಲ ಕಾಂಪಿಟೇಷನ್ಸ್ಗೆ ನಮ್ಮ ಅಮ್ಮ ಅಪ್ಪ ಹತ್ರ ಕರ್ಕೊಂಡು ಹೋಗೋರು. ನಾನು ತುಂಬ ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಿದ್ದೆ. ಸೊ ಅದರಿಂದ ನನಗೆ ಈ ಥರ ಸ್ಟೇಜ್ ಫಿಯರ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಓಕೆ. ಬಟ್ ಆದರೂ ಇವಾಗ್ಲೂ ಯಾವ ಸ್ಟೇಜಲ್ಲಿ ನಿಂತ್ಕೊಂಡು ಹಾಡಿದ್ರು, ಎಲ್ಲೇ ಹಾಡಿದ್ರು, ಇವಾಗ ಹಾಡಿದ್ವಲ್ಲ, ಇವಾಗಲೂ ನಂಗೆ ಒಂದು ಹಾಡ್ಬೇಕಾರೆ ಭಯ ಇರುತ್ತೆ. ಅದಿರುತ್ತಲ್ಲ, ಸಾಮಾನ್ಯ ಎಲ್ಲರಿಗೂ ಇರುತ್ತೆ ಅನ್ಸುತ್ತೆ. ಅದು ಹೋಗ್ತಾ ಅದು ಇಂಥ ಈಗ AJ ಸರ್ರು, ರಾಜಕೃಷ್ಣನ್ ಸರ್ರು, VP ಸರ್ರು, ಆಮೇಲೆ ಹೇಮಂತ್ ಸರ್ರು, ಇವ್ರು 4 ಅಂದರೆ ಇವು ಇಂಥ ಸಿಂಗರ್ಸ್ ಜೊತೆ ಎಲ್ಲ ನಿಂತ್ಕೊಂಡು ಹಾಡ್ಬೇಕಾದ್ರೆ ಗಡ ಅಂತಿರುತ್ತೆ. ಸರಿಗಮಪ ಅಂತ ಬಂದರೆ ಅದೊಂದು ಏನನ್ನೋದು ದೊಡ್ಡ ಮಟ್ಟದ ಇದು. ಎಲ್ಲ ಜನನು ಅದಕ್ಕೆ. ಮೆಂಟರ್ ಯಾರಿದ್ರು ಅವಾಗ? ನಮ್ಮ ಸೀಸನ್ 18 ಅದೇ 2018 ನಮ್ಮ ಸೀಸನ್ 15 ಅವಾಗ ಸುಚೇತನ್ ಸರ್ ಒಬ್ಬರೇ ಇದ್ದಿದ್ದು ಮೆಂಟರ್ ಅಂತ. ಅವಾಗ ನಾನು ಡಿವೋಷನಲ್ ಹಾಡ್ತಿದ್ದೆ, ಭಾವಗೀತೆ ಹಾಡ್ತಿದ್ದೆ. ಬಟ್ ಅದನ್ನ ಒಂದು ಸಿನಿಮಾ ರೀತಿ ಹಾಡಬೇಕು ಅಂದರೆ ಫಿಲ್ಮಿನೇ ಬೇರೆ ಅಲ್ವಾ, ಅದನ್ನ ಹೇಳ್ಕೊಟ್ಟಿದ್ದು ನನಗೆ ಸುಚೇತನ್ ಸರೇ. ಅವರು ಪಾಪ ಏನೇ ಶೋಸ್ ಆದ್ರೂ ನನ್ನನ್ನು ಕರೀತಾರೆ, ನನ್ನನ್ನು ರೆಫರ್ ಮಾಡ್ತಾರೆ. ಆಮೇಲೆ ಚಾಂಪಿಯನ್ಶಿಪ್ಪಲ್ಲಿ 6 ಜನ ಮೆಂಟರ್ಸ್ ಅಂತ ಬಂದರು. ಅನುರಾಧ ಮ್ಯಾಮು, ಸುಚೇತನ್ ಸರು, ನಂದಿತಾ ಮ್ಯಾಮು, ಹೇಮಂತ್ ಸರು, ಇಂದು ಮ್ಯಾಮು, ಲಕ್ಷ್ಮಿ ಮ್ಯಾಮ್. ಅಂದರೆ ಅವ್ರು ಕುತ್ಕೊಳ್ಳೋ ಆರ್ಡರಲ್ಲಿ ನಾನು ಹೇಳಿದೆ. ಸೊ 6 ಜನ ಮೆಂಟರ್ಸ್ ಅಂತ ಬಂದರು. 6 ಜನ ಅಷ್ಟು ಏನನ್ನೋದು ಎಲ್ಲ ದೊಡ್ಡವರು ಅವ್ರನ್ನ ಅಂದರೆ ಅವ್ರ ಜೊತೆ ಎಲ್ಲ ನಾವು 6 ತಿಂಗಳು ನಾವು ಜರ್ನಿ ಮಾಡಿದ್ವಿ. ನನ್ನ ಮೆಂಟರ್ ಆಗಿದ್ದು ನಂದಿತಾ ಮ್ಯಾಮು. ಅವರಂತೂ ಶಿ ಇಸ್ ವೆರಿ ವೆರಿ ಸ್ವೀಟ್. ಅಂದರೆ ಅವರು ಎಂತೆಂಥ ಸಾಂಗ್ಸ್ ಹಾಡಿದ್ದಾರೆ. ಆ ಟೈಮಲ್ಲಿ ಫುಲ್ ರೂಲ್ ಮಾಡ್ತಾಯಿದ್ರು. ನಾನು ಚಿಕ್ಕವಳಿರ್ಬೇಕಾರೆ ಅವ್ರು ನಮಗೆ ಮೆಂಟರ್ ಆಗಿದ್ದರು. ನಮ್ಮ ಟೀಮ್ ವಿನ್ ಆಯಿತು. ನಮ್ಮ ಟೀಮ್ ಒಂಥರ ಸಖತ್
ಸಖತ್ತಾಗಿತ್ತು. ಅಂದರೆ ನಾವು ಆರು ಜನ ಇದ್ವಿ. 6 ಜನ ಪ್ಲಸ್ ಮ್ಯಾಮ್, ನಾನು, ಚೆನ್ನಪ್ಪ ಅಣ್ಣ, ಕೀರ್ತನ್ ಹೊಳ್ಳ, ಆಮೇಲೆ ರಜತ್ ಹೆಗ್ಡೆ, ಸುಹಾನ ಅಕ್ಕ, ಸುಪ್ರಿಯಾ ಜೋಶಿ. ಎಲ್ಲರೂ ಅಂದ್ರೆ ಒಳ್ಳೊಳ್ಳೆ ಸಿಂಗರ್ಸ್ ಅಲ್ಲ, ಒಂದು ರೆಕಗ್ನಿಷನ್ ಇದೆ ಅಷ್ಟು ಜನಕ್ಕೂ. ಹೌದು, ನಾವು 6 ಜನ ಇದ್ವಿ. ನಮ್ಮ ಟೀಮ್ ವಿನ್ ಆಯ್ತು. ನಮ್ದು ಹೆಂಗಿತ್ತಂದ್ರೆ ಫುಲ್ ಫ್ರೆಂಡ್ಸ್ ಥರ ಇದ್ವಿ. ಮ್ಯಾಮೂ ನಮ್ಮ ಜೊತೆ ಸೇರ್ಕೊಂಡು ಫ್ರೆಂಡ್ಸ್ ಥರನೇ ಇದ್ರು. ಫುಲ್ ಅಂದರೆ ಶೂಟ್ ಡೇ ಆಗಿರಲಿ, ರಿಹರ್ಸಲ್ ಡೇ ಆಗಿರಲಿ, ನಾವು ಫುಲ್ ಮಜಾ ಮಾಡ್ತಿದ್ವಿ. ಅಂದರೆ ನಾವು ಕಾಂಪಿಟೇಷನ್ ಅಂತಲೇ ತಗೊಳ್ತಿರಲಿಲ್ಲ. 6 ಜನ ಮೆಂಟರ್ಸು ಅಷ್ಟೇ. ಆ ಒಂದು ಟೀಮ್ ಇತ್ತು, ಕಾಂಪಿಟೇಷನ್ ಇದೆ ಅಂತಲೇ ತಗೊಳ್ತಿರಲಿಲ್ಲ. ಅಷ್ಟು ಹೆಲ್ದಿ ಕಾಂಪಿಟೇಷನ್ ಥರ ಇತ್ತು. ಸಖತ್ ಎಂಜಾಯ್ ಮಾಡಿದ್ದೀವಿ. ಆಮೇಲೆ ಇವನ್ ಸುಚೇತನ್ ಸರು, ಹೇಮಂತ್ ಸರ್ ಎಲ್ಲ ಅವ್ರ ಶೋಸ್ ಎಲ್ಲ ಇದ್ದಾಗ ಅವ್ರ ಪಾಪ ನನ್ನ ರೆಫರ್ ಮಾಡ್ತಾರೆ. ಅಷ್ಟು ಎಲ್ಲರಿಗೂ ಥ್ಯಾಂಕ್ಫುಲ್ ಅಷ್ಟೇ, ಏನು ಹೇಳೋದು. ಒಟ್ನಲ್ಲಿ ಟೋಟಲಿ ಹೌದು. ಈವನ್ ಇಂದು ಮ್ಯಾಮು, ಲಕ್ಷ್ಮಿ ಮ್ಯಾಮ್, ಅನುರಾಧ ಮ್ಯಾಮ್ ಕೂಡ, ಇವ್ರು 3 ಜನ ಅವರು ಅಷ್ಟೇ ಸಖತ್ ಸ್ವೀಟ್. ಅವರು ಬೇರೆ ಟೀಮ್ ಅಂತ ಇದು ಮಾಡ್ತಿರಲಿಲ್ಲ, ಅವರು ಹೇಳ್ಕೊಡೋರು ಆ ಥರ. ಅಂದರೆ ಇವಳು ನಮ್ಮ ಟೀಮ್ ಅಲ್ಲಪ್ಪ, ಇವಳಿಗೆ ಇದು ಮಾಡ ಆ ಥರ ಏನೂ ಇರಲಿಲ್ಲ. ಎಲ್ಲರೂ ಒಂದೇ ಥರನೇ ಟ್ರೀಟ್ ಮಾಡ್ತಾ ಇದ್ರು. ಅಂದರೆ ತುಂಬ ಮಿಸ್ ಮಾಡ್ತೀರಾ ಆ ಒಂದು ಟೈಮಲ್ಲಿ? ಸಖತ್ ಮಿಸ್ ಮಾಡ್ತೀನಿ. ಅಂದರೆ ಅದು ಇವಾಗ ಹೋದರೆ ನಮ್ಗೆ ಆ ಫೀಲ್ ಬರಲ್ಲ. ಏನನ್ನೋದು ಆ ಮೂಮೆಂಟ್ ಅಷ್ಟೇ. ಅದಾದ್ಮೇಲೆ ಅದನ್ನ ರೀಕ್ರಿಯೇಟ್ ಮಾಡಕ್ ಈಗ ಪುನಃ ಚಾಂಪಿಯನ್ಶಿಪ್ಪೇ ಆದ್ರೂ ಆ ಫೀಲ್ ಪುನಃ ಬರಲ್ಲ. ಅಥವಾ ನಮ್ಮ ಸೀಸನ್ 15 ಫೀಲೇ ಬೇರೆ. ಸೀಸನ್ 15 ಅಲ್ಲಿ ನಂಗೇನು ಗೊತ್ತಿರಲ್ಲ, ಆ ಫೀಲೇ ಬೇರೆ. ಚಾಂಪಿಯನ್ಶಿಪ್ ಅಂದ್ರೆ ಒಂದು ಸ್ವಲ್ಪ ಏನೋ ಗೊತ್ತಿತ್ತು, ಆ ಫೀಲೇ ಬೇರೆ. ಆ ಥರ ರಾಜೇಶ್ ಕೃಷ್ಣ ಸರ್ ಜೊತೆ ಒಂದು ಯಾವುದೋ ಒಂದು ಜೊತೆಯಲ್ಲಿ ಹಾಡಿದ್ರಿ. ಆಮೇಲೆ ಎಜಿ ಸರ್ ಜೊತೆ ಒಂದು ಮಳೆ ಬೆಲ್ಲು. ಮತ್ತೆ ಇನ್ನು ವಿ ಪಿ ಸರ್ ಜೊತೆ ಯಾವುದು? ವಿ ಪಿ ಸರ್ ಜೊತೆ ನಾನು ಸಾಲುತ್ತಿಲ್ಲವೇ ಹಾಡಿದ್ದೀನಿ. ಅದೊಂದು 2 ಲೈನ್ ಹಾಡಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ನನ್ನ ಫೇವ್ರೇಟ್ ಸಾಂಗ್ ಅದು, ಕೋಟೆಗೊಬ್ಬ ಸುದೀಪ್ ಸರ್ ಮೂವಿದ್ದು. ನನಗೆ ತುಂಬ ಇಷ್ಟ ಈ ಸಾಂಗ್. ಸೊ ನಿಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ? ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಆ ಥರ ಏನಾರು ಇದೆಯಾ? ಪ್ಲ್ಯಾನ್ಸ್ ಅಂದರೆ ಅದೀಗ ಇವಾಗ M.Com ಮಾಡ್ತೀನಿ, ಅದೊಂದು ಮುಗಿಯುತ್ತೆ ಇನ್ನೊಂದು 6 ಮಂತ್ಸ್ ಆ ಥರ ಮುಗಿಯುತ್ತೆ. ಅದಾದಮೇಲೆ ನಾನು ಕೆಲಸ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಮ್ಯೂಸಿಕ್ ಅಂತ ಬಂದರೆ ನಾನು ಮ್ಯೂಸಿಕ್ ಕಲಿಯೋದಂತೂ ಬಿಡಲ್ಲ ಯಾವತ್ತು. ಪ್ಲೇಬ್ಯಾಕ್ ಸಿಂಗಿಂಗ್ ಸಿಕ್ಕಿದ್ರೆ ಅಂದರೆ ಬಂದರೆ ರೆಕಾರ್ಡಿಂಗ್ಸ್ ಆ ಥರ ಮಾಡ್ತಿರ್ತೀನಿ, ಇವಾಗ್ಲೂ ಮಾಡ್ತಿದ್ದೀನಿ, ಸ್ಟೇಜ್ ಶೋಸು. ಆಮೇಲೆ ಮ್ಯೂಸಿಕ್ ಡೈರೆಕ್ಷನ್ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಐಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಇದೇನಿಲ್ಲ. ಅಂದರೆ ಆ ಥರ ಆಸೆ ಅಂತಿಲ್ಲ, ಬಟ್ ಸಿಕ್ಕಿದ್ರೆ ಗೊತ್ತಿಲ್ಲ, ಮಾಡ್ತೀನಿ. ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತನೂ ಇಲ್ಲ, ಬಟ್ ನಂಗೆ ಸಿಂಗರ್ ಆಗ್ಬೇಕಂತಾನೆ ಆಸೆ. ಒಂದು ಏನೋ ಒಂದು ಮಟ್ಟದಲ್ಲಿ ರೀಚ್ ಆಗಬೇಕು ಅನ್ನೋದೇ. ಆಲ್ರೆಡಿ ರೀಚ್ ಆಗಿದ್ದೀರಾ. ಇನ್ನ ನಿಮ್ಮ ಆಸೆಗಳು ಏನೇನಿದೆಯೋ ಅದೆಲ್ಲ ಇನ್ನ ಈಡೇರಲಿ. ಅಂದರೆ ನಾನು ಯಾವಾಗಲೂ ಅಷ್ಟೇ, ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳೋದು ನಮ್ಮ ಅಪ್ಪ ಅಮ್ಮಂಗೆ. ಅವರೇ ನಂಗೆ ಸಪೋರ್ಟ್ ಮಾಡಿದ್ದು. ಸರ್ ಇದು ನನ್ನ ಮ್ಯೂಸಿಕ್ ಕ್ಲಾಸಿಗೆ ಹಾಕಿ ಅವ್ರಿಗಿರೋ ಇಂಟ್ರೆಸ್ಟ್ನ ನನ್ನ ಮೇಲೆ ಹಾಕಿ, ಅವ್ರೇನಾದ್ರು ಅವತ್ತು ನನಗೆ ಮ್ಯೂಸಿಕ್ ಕ್ಲಾಸಿಗೆ ಹಾಕದೇ ಇದ್ದರೆ ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತಿದ್ದೆ ಇವಾಗ ಅಂತ. ಆಮೇಲೆ ನೆಕ್ಸ್ಟ್ ನನ್ನ ಟೀಚರ್ಸ್ಗೆ, ನಾನು ಅಂದರೆ ನನ್ನ ಕರ್ನಾಟಿಕ್ ಹೇಳ್ಕೊಟ್ಟವ್ರಿಗೆ, ಹಿಂದೂಸ್ತಾನಿ ಮ್ಯಾಮ್ಗೆ, ನನ್ನ ಲೈಟ್ ಮ್ಯೂಸಿಕ್ ಸರ್ ಅವರು ಅಷ್ಟೇ ಸಖತ್ ಸಪೋರ್ಟ್ ಮಾಡಿದ್ದಾರೆ, ನರಹರಿ ದೀಕ್ಷಿತ್ ಸರ್. ಆಮೇಲೆ ನೆಕ್ಸ್ಟ್ ಥ್ಯಾಂಕ್ಸ್ ನನ್ನ ಸ್ಕೂಲ್ ಟೀಚರ್ಸ್ ಅವ್ರಿಗೆಲ್ಲ. ಆಮೇಲೆ ನನ್ನ ಸ್ಕೂಲಲ್ಲಿ ಒಬ್ಬರು ಪ್ರಿನ್ಸಿಪಲ್ ಇದ್ದರು, ಗಿರಿಜಾ ಮ್ಯಾಮ್ ಅಂತ. ಅವರು ಅಷ್ಟೇ ಎಲ್ಲ ಕಾಂಪಿಟೇಷನ್ಸ್ಗೂ ಪೃಥ್ವಿ ಹೋಗು ಅಂತ ಅಂದ್ಬಿಟ್ಟು ಅದು ಏನೋ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ನೆಕ್ಸ್ಟ್ ನಾನು ಎವರ್ ಥ್ಯಾಂಕ್ಫುಲ್ ಝೀ ಕನ್ನಡಗೆ. ಝೀ ಕನ್ನಡದಲ್ಲಿ ಸಚಿನ್ ಸರ್ ಅಂತ ಇದ್ರು, ಅವ್ರು ನನ್ನ ಸೆಲೆಕ್ಟ್ ಮಾಡಿ, ಸಚಿನ್ ಸರ್, ಸುಚೇತನ್ ಸರ್, ಅವರಿಬ್ಬರು ಆಡಿಷನ್ಸಲ್ಲಿ ಸೆಲೆಕ್ಟ್ ಮಾಡಿದ್ರು, ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಇಡೀ ಸರಿಗಮಪ ಟೀಮ್ ಮೆಂಬರ್ಸ್, ಟೆಕ್ನಿಷಿಯನ್ಸ್, ಆಮೇಲೆ ನಮ್ಮ ಪ್ರೀತಿಯ ಜಡ್ಜಸ್, ಹಂಸಲೇಖ ಸರ್, ರಾಜೇಶ್ ಕೃಷ್ಣನ್ ಸರ್, ಎಜೆ ಸರ್, ವಿ ಪಿ ಸರ್, ಅನುಶ್ರೀ ಅಕ್ಕ, ಅವ್ರಿಗೆಲ್ಲ ಹೇಳಬೇಕು.
ಆಮೇಲೆ ಇವಾಗ ಶೋಸಿಗೆ ಕರೀತಾರಲ್ಲ ಇವೆಂಟ್ಸ್ ಅವ್ರಿಗೆ, ಸುಮಾರು ಇವೆಂಟ್ ಕಂಪನೀಸ್ ಇದೆ ಅವ್ರಿಗೆಲ್ಲ. ಆಮೇಲೆ ಅಷ್ಟೇ. ಆಮೇಲೆ ಟೋಟಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಾಯ್ತು. ಎಸ್, ನಂಗೆ ಅದೊಂದು ಒಂದೇ ಆಸೆ ಇದ್ದಿದ್ದು. ಇಲ್ಲ, ಅದು ಗ್ರಾಟಿಟ್ಯೂಡ್ ಇದ್ರೇನೆ ನಿಮ್ಮ ಸಕ್ಸಸ್ಗೆ ಅದೊಂದು ಏನು ಹೇಳ್ತಾರೆ ಸ್ಟೆಪ್ಪಿಂಗ್ ಸ್ಟೋನ್. ಅದೇ. ಆಮೇಲೆ ಅದೇ ನೆಕ್ಸ್ಟ್ ನನ್ನ ಥ್ಯಾಂಕ್ಸ್ ಹೇಳೋದು, ಎಂಥ ದೊಡ್ಡ ಸಿಂಗರ್ಸ್ ಅವ್ರಿಗೆ ನನ್ನ ನೆನಪಾಗಿ ನನ್ನನ್ನು ಕರೀತಾರೆ, ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ದೊಡ್ಡ ವಿಷಯ. ಹಂಗೆ ನೋಡಿದ್ರೆ ಹಂಸಲೇಖ ಸರ್ರು, VP ಸರ್, ರಾಜೇಶ್ ಕೃಷ್ಣನ್ ಸರ್ರು, ಅರ್ಜುನ್ ಗಣ್ಯ ಸರ್ರು, ಆಮೇಲೆ ಹೇಮಂತ್ ಸರ್ರು, ಅಜಯ್ ವಾರಿಯರ್ ಸರ್ರು, ಆಮೇಲೆ ಎಲ್ರಿಗೂ ಅವರೆಲ್ಲ ನಮ್ಮ ಶೋಸ್ ಅಂತ ಬಂದ ಕೂಡಲೇ ಸೊ ಎಲ್ಲರ ಜೊತೆನೂ ಇರುತ್ತೆ. ಸಾಮಾನ್ಯ ಎಲ್ಲರ ಜೊತೆನೂ ನಾನು ನೋಡಿದ್ದೀನಿ ನಿಮ್ಮ ಒಂದು ಶೋಸ್ ಕೊಟ್ಟಿರೋದೆಲ್ಲ. ನಿಮ್ಮ ಒಂದು ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಕಾಲೇಜ್ ಇರ್ಬೋದು, ಶೋಸ್ ಇರ್ಬೋದು, ಆ ಎಲ್ಲದ ಮಧ್ಯ ನಮಗೆ ಒಂದು ಫ್ರೀ ಟೈಮ್ ಕೊಟ್ಟು ಇಂಟರ್ವ್ಯೂ ಕೊಟ್ಟೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಂಟರ್ವ್ಯೂಲಿ ನಾನು ಬಂದಿದ್ದು ನನಗೂ ತುಂಬ ಖುಷಿ ಆಯಿತು. ನಂದೆಲ್ಲ ಒಂದು ಏನನ್ನು ಚೈಲ್ಡ್ಹುಡ್ಡಿಂದ ತಗೊಂಡು ನನಗೂ ಏನನ್ನೋದು ಒಂಥರ ಖುಷಿ ಆಯಿತು ಎಲ್ಲ ಮಾತಾಡಿ, ಹಳೆ ಮೆಮೊರೀಸ್ ಎಲ್ಲ ಮಾತಾಡಿ. ಸೊ ಥ್ಯಾಂಕ್ ಯು ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ